ಫ್ಯಾಟಿ ಫುಡ್ಡು ಅಥವಾ ಫ್ಯಾಟು ಅಥವಾ ಆಯಿಲ್ ತಿಂದರೆ ಕೊಲೆಸ್ಟ್ರಾಲ್ ಜಾಸ್ತಿ ಆಗುತ್ತೆ ಅಂತಕ್ಕಂಥದ್ದು ಒಂದು ರಾಂಗ್ ಇನ್ಫಾರ್ಮೇಷನ್. ಆರೋಗ್ಯ ಇದ್ದರೆ ಚೆನ್ನಾಗಿರೋಕ್ಕೆ ಸಾಧ್ಯ. ಆರೋಗ್ಯ ಇಲ್ಲ ಅಂದ್ರೆ ಚೆನ್ನಾಗಿರ್ಲಿಕ್ಕೆ ಆಗೋದಿಲ್ಲ. ಸನಾತನ ಧರ್ಮ, ಹಿಂದೂ ಧರ್ಮ ಅಂತ ಏನು ಇದರಲ್ಲಿ ಇರ್ತಕ್ಕಂಥ ಫಾಸ್ಟಿಂಗ್ ಅಂದರೆ ದಿನಕ್ಕೆ 2 ಸಲ ತಿಂದು ಫಾಸ್ಟಿಂಗ್ ಅನ್ನೋದಲ್ಲ. ಹಬ್ಬ ಹರಿದಿನಗಳ ಹೆಸರಲ್ಲಿ, ದೇವರ ಹೆಸರಲ್ಲಿ ನಾವು ಫಾಸ್ಟಿಂಗ್ ಮಾಡಿಸ್ತಾ ಇದ್ರು, ಉಪವಾಸ ಮಾಡಿಸ್ತಾ ಇದ್ರು. ಬ್ಯಾಡ್ ಕೊಲೆಸ್ಟ್ರಾಲ್ ಅನ್ನೋದು ಇಲ್ಲ, ಗುಡ್ ಕೊಲೆಸ್ಟ್ರಾಲ್ ಅನ್ನೋದು ಇಲ್ಲ. ಇಟ್ಸ್ ಎ ಬಿಸ್ನೆಸ್, ಇಟ್ಸ್ ಎ ಮಾಫಿಯಾ ಅಂತ ಕರಿತೀವಿ. ನಿಮ್ಮ ಮಗ ತೊಗೊಂಡೋಗಿ ನಿಮ್ಮದು ಅಕೌಂಟ್ ದುಡ್ಡನ್ನು ತೊಗೊಂಡೋಗಿ ಬ್ಯಾಂಕಲ್ಲಿ ಡಿಪಾಸಿಟ್ ಮಾಡ್ತಾನೆ, ಕೆಟ್ಟದ ಅದು ಅಲ್ಲ. ಇನ್ನೊಬ್ಬ ಮಗ ಹೋಗ್ಬಿಟ್ಟು ಬ್ಯಾಂಕಿಂದ ಡ್ರಾ ಮಾಡ್ಕೊಂಬಂದು ಕೊಡ್ತಾನೆ ನಿಮಗೆ, ಯೂಸ್ ಮಾಡು ಅಂತ ಹೇಳಿ. ಯಾರು ಕೆಟ್ಟರು? ಕೊಲೆಸ್ಟ್ರಾಲ್ ಕೆಟ್ಟದಾಗಿದೆ. ಕೆಟ್ಟದನ್ನ ದೇಹ ಯಾಕೆ ಇಟ್ಕೊಳ್ಳುತ್ತೆ? ನನ್ನದು ಸುಮಾರು ಪೇಷಂಟ್ ಇದ್ದಾರೆ, ತುಂಬ ಲೀನ್ ಆಗಿದ್ದಾರೆ, ಫ್ಯಾಟ್ ಎಲ್ಲ ಮೈಯಲ್ಲಿ ಹುಡುಕಿದ್ರೆ ಫ್ಯಾಟ್ ಎಲ್ಲ ಹಂಗಿದ್ದಾರೆ, ಸ್ಟಿಲ್ ಅವ್ರ ಕೊಲೆಸ್ಟ್ರಾಲ್ ಜಾಸ್ತಿ ಇದೆ. ಪ್ರತಿಯೊಂದು ಕೂಡ ರಾಂಗ್ ಇನ್ಫಾರ್ಮೇಷನ್. ಅದ್ರ ಬಗ್ಗೆ ಒಂದೇ ಒಂದು ಸತ್ಯನೂ ಕೂಡ ಎಲ್ಲೂ ಕೂಡ ಇಲ್ಲ. ನೀವು ಮಗನ ಕಂಟ್ರೋಲ್ ಮಾಡಲಿಕ್ಕೆ ನೀವು ವಿಷಯ ತೊಗೊಂಡಂಗೆ ಆಯ್ತು, ಯಾರೋ ಒಬ್ಬರ ರೌಡಿನ ಕರ್ಸಿದಂಗೆ ಆಯ್ತು. ನಿಮ್ಮ ಕೊಲೆಸ್ಟ್ರಾಲ್ ಚೆಕ್ ಮಾಡ್ತಕ್ಕಂಥದ್ದು, ನಿಮ್ಮ LDL HDL ಚೆಕ್ ಮಾಡೋದು ಇಟ್ಸ್ ಎ ಪ್ಯೂರ್ಲಿ ಬಿಸ್ನೆಸ್ ಅಂತ ಕರಿತೀನಿ. ಇನ್ನು ಆಯಿಲ್ ಬಗ್ಗೆ ಹೇಳ್ತೀರ ನೀವು, ಆಯಿಲ್ ಯಾವ್ದು ಒಳ್ಳೇದು, ಆಯಿಲ್ ಎಷ್ಟು ತಿನ್ನಬೇಕು, ಯಾಕೆ ಅಷ್ಟೊಂದು ತಲೆ ಕೆಡ್ಸ್ಕೊತೀನಿ? ರಕ್ತನಾಳ ಡ್ಯಾಮೇಜ್ ಆಗಿ ಹಾರ್ಟ್ ಅಟ್ಯಾಕ್ ಆಗ್ತಾ ಇದೆ ಹೊರತು ಕೊಲೆಸ್ಟ್ರಾಲಿಂದ ಅಲ್ಲ. ನೀವು ಫೋಕಸ್ ಮಾಡ್ತಿದ್ದೀರಲ್ಲ, ನಿಮಗೆ ಫೋಕಸ್ ಮಾಡಂಗೆ ಮಾಡಿದ್ದಾರೆ. ದೇಹ ಪ್ರಕೃತಿ ನಮಗೆ ನೇಚರು ದೇವರು ಏನೇ ಅಂತ ಕೊಟ್ಟಿರೋದು, ಕೈ ಕಾಲು ಜಾಯಿಂಟ್ ಕೊಟ್ಟಿರೋದು ಉದ್ದೇಶನೇ ಮೂಮೆಂಟಿಗೆ ಅಂತ ಹೇಳ್ಬಿಟ್ಟು, ಮಸಲ್ಸ್ ಕೊಟ್ಟಿರೋದೇ ಓಡಾಡಲಿ ಅಂತ ಹೇಳ್ಬಿಟ್ಟು. ನಮ್ಮ ಹೆಲ್ತ್ ಹಾಳಾದರೆ ಎಲ್ಲ ಸಿಸ್ಟಮು ಅಫೆಕ್ಟ್ ಆಗುತ್ತೆ. ಹಿಂದೆ ಒಂದು 100 ವರ್ಷ 200 ವರ್ಷ ಹಿಂದೆ ಹೋದರೆ ಆಹಾರಕ್ಕೋಸ್ಕರ ಕೆಲಸ ಮಾಡ್ತಾ ಇದ್ರು, ಈ ಕೆಲಸ ಮಾಡೋದು ದುಡ್ಡಿಗೋಸ್ಕರ. ಕೊಲೆಸ್ಟ್ರಾಲಿಂದ ಹಾರ್ಟ್ ಅಟ್ಯಾಕ್ ಆಗಿರ್ತಕ್ಕಂಥದ್ದು ತುಂಬ. ನಾನು ಯಾರಿಗೂ ಕೂಡ ಇದುವರೆಗೂ ಲೈಫಲ್ಲಿ ನಾನು 25 ವರ್ಷದ ಪ್ರಾಕ್ಟೀಸಲ್ಲಿ ಯಾರಿಗೂ ಕೂಡ ನಾನು ಲಿಪಿಡ್ ಪ್ರೊಫೈಲ್ ಚೆಕ್ ಮಾಡಿಸಿ ಅಂತ ಯಾರಿಗೂ ಹೇಳೋದು ಇಲ್ಲ. ನಾವು ಬದುಕಲಿಕ್ಕೆ ದುಡ್ಡು ತುಂಬ ಮುಖ್ಯ. ಸೊ ನಿಮಗೆ ಸ್ಯಾಲ್ರಿಗಿಂತ 2 ಪಟ್ಟು ನಿಮಗೆ ಎಷ್ಟು ಅವಶ್ಯಕತೆ ಇಲ್ಲ ಅದಕ್ಕಿಂತ 2 ಪಟ್ಟು ನಿಮಗೆ ಸಂಬಳ ಕೊಟ್ಟರೆ ಏನು ಮಾಡ್ತೀರ? ನಾಳೆ ನಮಗೆ ಅವಶ್ಯಕತೆ ಬರ್ಬೋದು ಇರ್ತಕ್ಕಂಥ ಒಂದು ಸ್ಟೋರೇಜ್ ಫಾರ್ಮು ಅದು ಹೆಂಗೆ ಕೆಟ್ಟದಾಗಲಿಕ್ಕೆ ಸಾಧ್ಯ? ದೇಹದಲ್ಲಿ ಉತ್ಪತ್ತಿ ಆಗ್ತಕ್ಕಂಥ HDL, LDL, ಕೊಲೆಸ್ಟ್ರಾಲ್ ಇವೆಲ್ಲ ಏನಿದಾವಲ್ಲ, ಇವು ನಮ್ಮ ದೇಹದಲ್ಲಿ ಮಕ್ಕಳಿದ್ದಾಗೆ, ನಮ್ಮ ತಂದೆ ತಾಯಿ ಮಕ್ಕಳಿದ್ದಾಗೆ ಇವೆಲ್ಲ. ನಮಸ್ತೆ, ನೀವು ನೋಡ್ತಾ ಇದ್ದೀರಾ ವಿಜಯ ಕರ್ನಾಟಕ. ನಾನು ರಕ್ಷಾ ಕೋಟ್ಯಾನ್. ಈಗಂತೂ ಹೆಚ್ಚಾಗ್ತಾ ಇರುವಂಥ ಕಂಡೀಷನಲ್ಲಿ ಕೊಲೆಸ್ಟ್ರಾಲ್ ಕೂಡ ಒಂದು. ಇದನ್ನು ನಾವು ಬೊಜ್ಜು ಅಂತ ಕರಿತೀವಿ. ಸೊ ಕಾಮನ್ ಆಗಿ ಕೊಲೆಸ್ಟ್ರಾಲ್ ಅಂದ ತಕ್ಷಣ ನಾವು ಅಂದ್ಕೋತೀವಿ ಮೇ ಬಿ ಇದು ನಮ್ಮ ಫುಡ್ಡಿಂದ ಬರಬಹುದು ಅಥವಾ ನಮ್ಮ ಕೆಲವೊಂದಿಷ್ಟು ಸಣ್ಣ ಸಣ್ಣ ಮಿಸ್ಟೇಕಿಂದ ಬರಬಹುದು ಅಂತ. ಆದರೆ ಕೊಲೆಸ್ಟ್ರಾಲನ್ನು ನಾವು ಕಂಪ್ಲೀಟಾಗಿ ಕ್ಯೂರ್ ಮಾಡೋದಕ್ಕೆ ಸಾಧ್ಯ ಇದೆಯಾ? ದೇಹದ ತೂಕ ಕಡಿಮೆ ಆಯಿತು ಅಂತ ಹೇಳಿದಾಗ ಕೊಲೆಸ್ಟ್ರಾಲ್ ಕಡಿಮೆ ಆಯಿತು ಅಂತ ಅರ್ಥನಾ? ಈ ಕೊಲೆಸ್ಟ್ರಾಲ್ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಯಾವುದೆಲ್ಲ ತಪ್ಪು ಕಲ್ಪನೆಗಳು ಇದ್ದಾವೆ ಅನ್ನೋದ್ರ ಬಗ್ಗೆ ಹೆಚ್ಚಿನ ಮಾಹಿತಿನ ತಿಳಿಸ್ಕೊಡೋದಕ್ಕೆ ಇವತ್ತು ನಮ್ಮ ಜೊತೆ ಇದ್ದಾರೆ ಡಾಕ್ಟರ್ ರಾಜು ಕೃಷ್ಣಮೂರ್ತಿ, ರಾಜೂಸ್ ಹೆಲ್ತ್ ಇಂಡಿಯಾ, ಮೂಡಲಪಾಳ್ಯ, ಬ್ಯಾಂಗ್ಳೂರು. ಇವ್ರ ಬಗ್ಗೆ ಹೇಳಬೇಕು ಅಂತ ಹೇಳಿದ್ರೆ ಹಳ್ಳಿಗಳಲ್ಲಿರ್ತಕ್ಕಂಥ ಜನರಿಗೆ ಆರೋಗ್ಯಕ್ಕೆ ಸಂಬಂಧಿಸಿದಂಥ ಹೆಚ್ಚಿನ ಒಂದು ಮಾಹಿತಿಯನ್ನು ಕೊಟ್ಟಿರುವಂಥ ವೈದ್ಯರು ಅಂತಲೇ ಹೇಳ್ಬೋದು. ಬನ್ನಿ ಅವರಿಂದ ಈ ಒಂದು ಕೊಲೆಸ್ಟ್ರಾಲ್ ಅಥವಾ ಹೆಚ್ಚಾಗ್ತಾ ಇರುವಂಥ ಕೊಬ್ಬು ಈ ವಿಚಾರದ ಬಗ್ಗೆ ಹೆಚ್ಚಿನ ಮಾಹಿತಿನ ತಿಳ್ಕೊಳ್ಳೋಣ. ಡಾಕ್ಟರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಹೇಗಿದ್ದೀರಾ ಸರ್? ಆರೋಗ್ಯವಾಗಿದ್ದೀರಾ? ಸೊ ನಿಮ್ಮಿಂದ ಈ ಮಾತು ಕೇಳಕ್ ಖುಷಿ ಆಗುತ್ತೆ. ಹೇಗಿದ್ದೀರಾ? ಚೆನ್ನಾಗಿದ್ದೀನಿ ಅನ್ನೋಕ್ಕಿಂತ ಹೇಗಿದ್ದೀರಾ, ಆರೋಗ್ಯವಾಗಿದ್ದೀರಾ ಇದ್ರೆ ಚೆನ್ನಾಗಿರಕ್ಕೆ ಸಾಧ್ಯ. ಆರೋಗ್ಯ ಇಲ್ಲ ಅಂದ್ರೆ ಚೆನ್ನಾಗಿರ್ಲಿಕ್ಕೆ ಆಗೋದಿಲ್ಲ. ಹೌದು. ಸರ್, ಈಗ ಕೊಲೆಸ್ಟ್ರಾಲ್ ತುಂಬಾ ಜನರಿಗೆ ಇರುವಂತಹ ಒಂದು ಮೇಜರ್ ಪ್ರಾಬ್ಲಮ್ ಅಂತ ಹೇಳ್ಬೋದು. ಯಾಕಂದ್ರೆ ಈಗ BP ಶುಗರ್ ಹೇಗೇನೋ ಅದ್ರ ಜೊತೆಗೆ ಕೊಲೆಸ್ಟ್ರಾಲ್ ಕೂಡ ಒಟ್ಟಿಗೆ ಬರುವಂಥದ್ದು ಅಂದ್ರೆ ಇದ್ದೇ ಇರುತ್ತೆ ಕಾಮನ್ ಆಗಿ ಅಂತ. ಆದ್ರೆ ಕೊಲೆಸ್ಟ್ರಾಲ್ ಅಂತ ಬಂದಾಗ ತುಂಬಾ ಜನ ಏನು ಹೇಳ್ತಾರೆ ಅಂತ ಹೇಳಿದ್ರೆ, ನಾವು ತಿನ್ನುವಂಥ ಫುಡ್ಡಲ್ಲಿ ಅದರಲ್ಲೂ ಕೂಡ ಪರ್ಟಿಕ್ಯುಲರ್ಲಿ ಆಯಿಲ್ ಅಂದ್ರೆ ನಾವು ಅಡುಗೆಗೆ ಬಳಸುವಂಥ ಎಣ್ಣೆ, ಈ ಎಣ್ಣೆನ ಬಳಸಿದ್ರೆ ಹಿಂಗಾಗ್ಬೋದೇನೋ ಅಂತ. ಹಾಗಿದ್ರೆ ನಿಜವಾಗಿಯೂ ಕೂಡ ಕೊಲೆಸ್ಟ್ರಾಲ್ ಹಾಗೇನೆ ಅಡುಗೆ ಎಣ್ಣೆಗೆ ಸಂಬಂಧ ಇದೆಯಾ? ಅಥವಾ ನಾನು ಕಂಪ್ಲೀಟ್ ಆಗಿ ಆಯಿಲ್ ಅನ್ನ ಕಟ್ ಡೌನ್ ಮಾಡಿದೆ ಅಂತ ಹೇಳಿದ್ರೆ ಕೊಲೆಸ್ಟ್ರಾಲ್ ಅನ್ನ ನಾನು ಕಂಟ್ರೋಲ್ ಮಾಡ್ಬೋದಾ ಅಥವಾ ಕ್ಯೂರ್ ಮಾಡಬಹುದಾ ಅಂತ? ಕೊಲೆಸ್ಟ್ರಾಲ್ ಬಗ್ಗೆ ಹೇಳ್ಬೇಕು ಅಂತಂದ್ರೆ ತುಂಬಾನೇ ಮಿತ್ಸ್ ಇದೆ ಮೇಡಮ್. ಆಲ್ಮೋಸ್ಟ್ ಈ ಕೊಲೆಸ್ಟ್ರಾಲ್ ಅಂತಕ್ಕಂಥದ್ದು ಏನು ಅನ್ನೋದೇ ಗೊತ್ತಿಲ್ಲ ಜನಕ್ಕೆ. ಕೊಲೆಸ್ಟ್ರಾಲ್ ಯಾಕೆ? ಸೊ ನೋಡಿ, ಕೊಲೆಸ್ಟ್ರಾಲ್ ಆಹಾರ ತಿಂದರೆ ಕೊಲೆಸ್ಟ್ರಾಲ್ ಸುಳ್ಳು, ಅದೆಲ್ಲ ರಾಂಗ್ ಇನ್ಫಾರ್ಮೇಷನ್ ಇದೆಲ್ಲ. ಸೊ ಕೊಲೆಸ್ಟ್ರಾಲ್ ಈಸ್ ನಥಿಂಗ್ ಬಟ್ ಎ ಫ್ಯಾಟ್ ಅಂದ್ರೆ ಏನು? ಇಟ್ಸ್ ಎ ಸ್ಟೋರೇಜ್ ಫಾರ್ಮ್ ಆಫ್ ಕಾರ್ಬೋಹೈಡ್ರೇಟ್. ನಾವು ತಿನ್ನಂಥ ಆಹಾರ ಈ ಗ್ಲೂಕೋಸ್ ಅಂಶ ಏನಿದೆಯಲ್ಲ ಅದು ಎಕ್ಸ್ಟ್ರಾ ಇದ್ದರೆ ತುಂಬ ಪ್ರೀಷಿಯಸ್. ಈಗ ಉದಾಹರಣೆಗೆ ಹೇಳ್ತೀನಿ ನೋಡಿ, ಈಗ ನಿಮಗೆ ದುಡ್ಡು ನಮಗೆ ತುಂಬ ಮುಖ್ಯ, ನಾವು ಬದುಕಲಿಕ್ಕೆ ದುಡ್ಡು ತುಂಬ ಮುಖ್ಯ. ಸೊ ನಿಮಗೆ ಸ್ಯಾಲ್ರಿಗಿಂತ 2 ಪಟ್ಟು ನಿಮಗೆ ಎಷ್ಟು ಅವಶ್ಯಕತೆ ಇಲ್ಲ ಅದಕ್ಕಿಂತ 2 ಪಟ್ಟು ನಿಮಗೆ ಸಂಬಳ ಕೊಟ್ಟರೆ ಏನು ಮಾಡ್ತೀರಾ? ಎಸಿತೀರ ಹೊರಗೆ? ಇಲ್ಲ. ಏನು ಮಾಡ್ತೀರಾ? ಬ್ಯಾಂಕಲ್ಲಿ ಇಟ್ಟಿರ್ತೀವಿ, ತಗೊಂಡೋಗಿ ಸ್ಟೋರ್ ಮಾಡ್ತೀವಿ ಎಲ್ಲ. ಯಾಕಂದರೆ ನಾಳೆ ಬೇಕಾಗುತ್ತೆ ಅಂತೇಳಿ. ಸ್ಟೋರ್ ಮಾಡೋ ಉದ್ದೇಶ ಏನಂತಂದರೆ ನಾಳೆ ನನಗೆ ಅವಶ್ಯಕತೆ ಬಂದರೆ ಬೇಕಾಗುತ್ತೆ ಅಂತ ಇಟ್ಕೊಂಡಿರ್ತೀವಿ, ನನಗೆ ನನ್ನ ಮಕ್ಕಳಿಗೆ ಅಂತ. ಸೊ ಆ ರೀತಿ ಈ ಫ್ಯಾಟ್ ಅಂತಕ್ಕಂಥದ್ದು ಕೂಡ ಇಟ್ಸ್ ಎ ಸ್ಟೋರೇಜ್ ಫಾರ್ಮ್ ಆಫ್ ಕಾರ್ಬೋಹೈಡ್ರೇಟ್. ಅಂದರೆ
ದೇಹಕ್ಕೆ ಗೊತ್ತು ಈ ಕಾರ್ಬೋಹೈಡ್ರೇಟ್ ಅನ್ನೋದು ಎಷ್ಟು ಪ್ರೀಷಿಯಸ್ಸು, ಒಂಥರ ಡೈಮಂಡ್ ಥರ ಇದು, ಇದನ್ನು ವೇಸ್ಟ್ ಮಾಡಬಾರ್ದು ಅಂತ ಹೇಳ್ಬಿಟ್ಟು ಪ್ರತಿಯೊಂದು ಕಾರ್ಬೋಹೈಡ್ರೇಟ್ನ ಪ್ರತಿಯೊಂದು ಗ್ಲೂಕೋಸ್ ಅಂಶವನ್ನು ಸ್ಟೋರ್ ಮಾಡುತ್ತೆ, ಅದನ್ನು ಫ್ಯಾಟ್ ಆಗಿ ಕೊಲೆಸ್ಟ್ರಾಲ್ ಆಗಿ ಸ್ಟೋರ್ ಮಾಡ್ತಾ ಇದೆ. ಬ್ಯಾಂಕಲ್ಲಿರೋ ದುಡ್ಡು ಕೆಟ್ಟದ? ನಿಮ್ಮ ಅಕೌಂಟಲ್ಲಿ ಬ್ಯಾಂಕಲ್ಲಿರೋ ದುಡ್ಡು ಕೆಟ್ಟದ? ಇಲ್ಲ ಇಲ್ಲ. ಹಾಗೆ ನಮ್ಮ ಬಾಡಿಯಲ್ಲಿ ಇರ್ತಕ್ಕಂಥ ಕೊಲೆಸ್ಟ್ರಾಲು ಕೆಟ್ಟದಲ್ಲ, ನಮ್ಮ ಆರೋಗ್ಯಕ್ಕೆ ಅಂತ ನಾಳೆ ನಮಗೆ ಅವಶ್ಯಕತೆ ಬರ್ಬೋದು ಇರ್ತಕ್ಕಂಥ ಒಂದು ಸ್ಟೋರೇಜ್ ಫಾರ್ಮು, ಅದು ಹಿಂಗೆ ಕೆಟ್ಟದಾಗಲಿಕ್ಕೆ ಸಾಧ್ಯ. ಸೊ ಬಟ್ ಅಷ್ಟೇ ಇಂಪಾರ್ಟೆಂಟ್ ಏನಂತಂದ್ರೆ, ಇನ್ನೊಂದು ತಿಳ್ಕೊಬೇಕಾಗಿದೆ ಏನಂತಂದರೆ, ಸ್ಟೋರೇಜ್ ಫಾರ್ಮ್ ನೀವು ಬ್ಯಾಂಕಲ್ಲಿ ಇಟ್ಟಿದ್ದೀರಾ ಅಂತ ಹಾಗೆ ಪರ್ಮನೆಂಟ್ ಹಾಗೆ ಬಿಟ್ಬಿಡ್ತೀರಾ? ಇಲ್ಲ ಸರ್, ನೆಕ್ಸ್ಟ್ ಸ್ವಲ್ಪ ದಿವಸ ಆದಮೇಲೆ ಅದನ್ನು ಡ್ರಾ ಮಾಡಿ ಅದನ್ನು ಯೂಸ್ ಮಾಡ್ತೀರಾ. ಅದೇ ರೀತಿ ಸ್ಟೋರೇಜ್ ಫಾರ್ಮ್ ಆಫ್ ಫ್ಯಾಟ್ ಇದೇನು ಕೊಲೆಸ್ಟ್ರಾಲ್ ಇದೆಯಲ್ಲ, ಇದನ್ನು ನೇಚರ್ ಪ್ರಕೃತಿ ಏನು ಹೇಳುತ್ತೆ ಅಂತಂದರೆ, ಸ್ಟೋರ್ ಮಾಡು, ಫ್ಯಾಟನ್ನು ಸ್ಟೋರ್ ಮಾಡು, ಕೊಲೆಸ್ಟ್ರಾಲ್ ಜಾಸ್ತಿ ಮಾಡ್ಕೊ, ಸ್ಟೋರ್ ಮಾಡು, ನೆಕ್ಸ್ಟ್ ಯೂಸ್ ಮಾಡು, ಅಂದರೆ ರೀಸೈಕಲ್ ಮಾಡು, ಬೇಕಾದಾಗ ಬಳಸ್ಕೋ ಅಂತೇಳಿ. ಆ ಸಿಸ್ಟಮ್ ಎಷ್ಟು ಚೆನ್ನಾಗಿದೆ ನೋಡಿ. ನಮ್ಮ ಭಾರತೀಯ ಸಂಸ್ಕೃತಿನಲ್ಲಿ, ನಮ್ಮ ಸನಾತನ ಧರ್ಮ, ಹಿಂದೂ ಧರ್ಮ ಅಂತ ಏನು ಇದರಲ್ಲಿ ಇರ್ತಕ್ಕಂಥ ಫಾಸ್ಟಿಂಗ್ ಅಂದರೆ ದಿನಕ್ಕೆ 2 ಸಲ ತಿಂದು ಫಾಸ್ಟಿಂಗ್ ಅನ್ನೋದಲ್ಲ, ಅಥವಾ ಅದು ಇದು ಹಣ್ಣುಗಣ್ಣು ಎಲ್ಲ ತಿನ್ಕೊಂಡಿರ್ತಕ್ಕಂಥ ಫಾಸ್ಟಿಂಗ್ ಅಲ್ಲ. 24 ಗಂಟೆ ನಾವು ಏನೂ ತಿಂದಲ್ಲೇ ಇರ್ತಕ್ಕಂಥದ್ದನ್ನು, ನೀರು ಬಿಟ್ಟರೆ ಏನು ಉಪಯೋಗಿಸದೇ ಇರ್ತಕ್ಕಂಥದ್ದನ್ನು ನಾವು ಫಾಸ್ಟಿಂಗ್ ಅಂತ ಅಂತೀವಿ. ಸೊ ಹಾಗಾಗಿ ನೀವು ಪ್ರತಿದಿನ ತಿಂತಾ ಇರ್ತೀರ, ಆಹಾರ ಸೇವಿಸ್ತೀರಾ, ಸ್ಟೋರ್ ಮಾಡ್ತೀರಾ, ಕೊಲೆಸ್ಟ್ರಾಲ್ ಆಗಿ ಸ್ಟೋರ್ ಮಾಡ್ತೀರಾ, ಫ್ಯಾಟಾಗಿ ಸ್ಟೋರ್ ಮಾಡ್ತೀರಾ, ಅದನ್ನು ಯೂಸ್ ಮಾಡಬೇಕಲ್ಲ. ಅದಕ್ಕೆ ಏನು ಮಾಡಬೇಕು? ಫಾಸ್ಟಿಂಗ್ ಮಾಡಿ ಅಂತೇಳಿ ಹಬ್ಬ ಹರಿದಿನಗಳ ಹೆಸರಲ್ಲಿ, ದೇವರ ಹೆಸರಲ್ಲಿ ನಾವು ಫಾಸ್ಟಿಂಗ್ ಮಾಡಿಸ್ತಾಯಿದ್ರು, ಉಪವಾಸ ಮಾಡಿಸ್ತಾಯಿದ್ರು, ಅಂದರೆ ರೀಸೈಕಲ್ ಮಾಡ್ತಾಯಿದ್ರು ಅಲ್ಲಿ. ಬಟ್ ಈಗ ಆ ರೀಸೈಕ್ಲಿಂಗ್ ಈಗ ಆಗ್ತಾ ಇಲ್ಲ ಅನ್ನೋದೇ ಒಂದು ದುರಂತ. ಸೊ ಕೊಲೆಸ್ಟ್ರಾಲ್ ಈಸ್ ಹೆಲ್ತಿ. ಕೊಲೆಸ್ಟ್ರಾಲಿಂದ ಸಮಸ್ಯೆ ಆಗುತ್ತಾ? ಸುಳ್ಳು. ಸೊ ಆದರೆ ಯೂಶಲಿ ನಾವು ಕೊಲೆಸ್ಟ್ರಾಲ್ ಅಂದ ತಕ್ಷಣ ಅದು ಕೆಟ್ಟದ್ದು ಅಂತಾನೆ ಕಾಮನ್ ಆಗಿ ಅಂದ್ಕೋತೀವಿ. ಆದರೆ ಕೊಲೆಸ್ಟ್ರಾಲ್ ಅನ್ನುವಂಥದ್ದು ಬೇಕಾಗುತ್ತೆ ಅಂತ. ಯಾಕಂದರೆ ಈಗ ಕೊಲೆಸ್ಟ್ರಾಲಲ್ಲಿ ನಾವು ಕಾಮನ್ ಆಗಿ ಕೇಳಿರ್ತೀವಿ HDL, LDL ಅಂತ. ಸೊ HDL ಅಂತ ಹೇಳಿದ್ರೆ ಒಳ್ಳೆ ಕೊಲೆಸ್ಟ್ರಾಲು, LDL ಅಂತ ಹೇಳಿದ್ರೆ ಬ್ಯಾಡ್ ಕೊಲೆಸ್ಟ್ರಾಲು, ಹಾಗೇನಾ ಸರ್? ಹೇಗೆ? ಅದೊಂದು ರಾಂಗ್ ಇನ್ಫಾರ್ಮೇಷನ್. ಸೊ ಒಂದು ಹೇಳಿದ್ವಿ ಮೇಡಮ್, ನೀವು ಕೊಲೆಸ್ಟ್ರಾಲ್ ಅಂತಕ್ಕಂಥದ್ದನ್ನು ಈಗ ಅಕಸ್ಮಾತ್ ಕೆಟ್ಟದು ಅಂತ ಏನು ಹೇಳ್ತಾರಲ್ಲ, ಕೊಲೆಸ್ಟ್ರಾಲ್ ಕೆಟ್ಟದಾಗಿದೆ, ಕೆಟ್ಟದನ್ನ ದೇಹ ಯಾಕೆ ಇಟ್ಕೊಳ್ಳುತ್ತೆ? ಈಗ ಮೆಡಿಸಿನ್ನು ನಾನು ಹೇಳ್ತೀನಿ ಕೆಟ್ಟದು, ಕೆಮಿಕಲ್ ಅದು ಕೆಟ್ಟದು, ಅದನ್ನು ದೇಹ ಇಟ್ಕೊಳತ್ತಾ? ನೀವು ನುಂಗಿದ್ದ ಟ್ಯಾಬ್ಲೆಟ್ ಬಾಡಿನಲ್ಲಿ ಇರ್ತದೆ? ಇರಲ್ಲ. 6 hours 8 hours 10 hoursನಲ್ಲಿ ಬಾಡಿಯಿಂದ ತೆಗೆದು ಹೊರಗಡೆ ಬಿಸಾಕುತ್ತದೆ. ಹಾಗೆ ಇದು ಕೆಟ್ಟದು ಅಂತ ಗೊತ್ತಾದ್ಮೇಲೆ ದೇಹ ತೆಗೆದಾಕಬೇಕು. ಬಟ್ ಸ್ಟೋರ್ ಮಾಡ್ತಾ ಇದೆ ಅಂತಂದರೆ, ನಮ್ಮ ದೇಹ ಸ್ಟೋರ್ ಮಾಡ್ತಾ ಇದೆ ಅಂತಂದರೆ ಅರ್ಥ ಮಾಡ್ಕೋಬೇಕು ನಾವು, ಅದು ನಮ್ಮ ದೇಹಕ್ಕೆ ಒಳ್ಳೆಯದು ಅಂತಕ್ಕಂಥದ್ದು. ಇನ್ನು HDL LDL ಬಗ್ಗೆ ತುಂಬ ರಾಂಗ್ ಇನ್ಫಾರ್ಮೇಷನ್, ಪ್ರತಿಯೊಂದು ಕೂಡ ರಾಂಗ್ ಇನ್ಫಾರ್ಮೇಷನ್. ಅದ್ರ ಬಗ್ಗೆ ಒಂದೇ ಒಂದು ಸತ್ಯನೂ ಕೂಡ ಎಲ್ಲೂ ಕೂಡ ಇಲ್ಲ. ಏನಂದರೆ ಹೈ ಡೆನ್ಸಿಟಿ ಲೈಪೋಪ್ರೋಟೀನ್ ಅಂತೀವಿ HDL ಅಂತಕ್ಕಂಥದ್ದು. LDL ಅಂದರೆ ಲೋ ಡೆನ್ಸಿಟಿ ಲೈಪೋಪ್ರೋಟೀನ್ ಅಂತೇಳಿ. ಹೈ ಡೆನ್ಸಿಟಿ ಲೈಪೋಪ್ರೋಟೀನ್ HDL ಅಂತಕ್ಕಂಥದ್ದು ಜಾಸ್ತಿ ಇರಬೇಕು, ಅದು ನಮ್ಮ ಹಾರ್ಟಿಗೆ ಒಳ್ಳೆಯದು, ಅದಕ್ಕೆ ಒಳ್ಳೆಯದು, ಇದಕ್ಕೆ ಒಳ್ಳೆಯದು ಅಂತಕ್ಕಂಥದ್ದು ಹೇಳ್ತಾರೆ. ಸದ್ಯಕ್ಕೆ ಎಷ್ಟಿರಬೇಕು ಅಂತಂದರೆ 40 ಇರಬೇಕು, 40ಕ್ಕಿಂತ ಸ್ವಲ್ಪ ಜಾಸ್ತಿ ಇರಬೇಕು ಅಂತ, 40 50 60 ಇರಬೇಕು ಅಂತ ಅಂತಾರೆ. HDL ಒಳ್ಳೆ ಕೊಲೆಸ್ಟ್ರಾಲ್. ನೀವೇನು ಹೇಳ್ತಿರಲ್ಲ ಇವತ್ತು ಒಳ್ಳೆ ಕೊಲೆಸ್ಟ್ರಾಲ್ ಅಂತಕ್ಕಂಥದ್ದು, ಆ ಕೊಲೆಸ್ಟ್ರಾಲ್ ಎಷ್ಟಿರಬೇಕು ಅಂತಂದರೆ 40 ಇರಬೇಕು. ಅರೆ ಒಳ್ಳೆ ಕೊಲೆಸ್ಟ್ರಾಲು ಜಾಸ್ತಿ ಎಷ್ಟಾರು ಇರಲಿ ಬಿಡಿ, ಯಾಕೆ 40 ಇರಬೇಕು? 100 ಇರಲಿ. ಗೂಗಲಲ್ಲಿ ಈಗ ತೆಗೆದು ನೋಡಿ, ನೀವು ಸರ್ಚ್ ಮಾಡಿ, 80ಕ್ಕಿಂತ ಜಾಸ್ತಿ ನಿಮ್ಮದು ಹೈ ಡೆನ್ಸಿಟಿ ಲೈಪೋಪ್ರೋಟೀನ್ ಒಳ್ಳೆ ಕೊಲೆಸ್ಟ್ರಾಲ್ ಅಂತಕ್ಕಂಥ HDL 80ಕ್ಕಿಂತ ಜಾಸ್ತಿ ಇದ್ದರೆ ಹಾರ್ಟ್ ಅಟ್ಯಾಕ್ ಆಗುತ್ತೆ. ನೀವು ಹೇಳ್ತಾರೆ ಹೆಲ್ತಿ ಕೊಲೆಸ್ಟ್ರಾಲು 80ಕ್ಕಿಂತ ಜಾಸ್ತಿ ಇದ್ದರೆ ನೀವು ಸರ್ಚ್ ಮಾಡಿ, ನಾನು ರಾಂಗ್ ಇನ್ಫಾರ್ಮೇಷನ್ ಕೊಡಲ್ಲ, ನೀವು ಬೇಕಾದ್ರೆ ಗೂಗಲಲ್ಲಿ ಸರ್ಚ್ ಮಾಡಿ. ಟಾಕ್ಸಿಕ್ ಲೆವೆಲ್ ಅಥವಾ ಡೇಂಜರಸ್ ಲೆವೆಲ್ ಆಫ್ HDL ಅಂತ ನೀವು ಹುಡುಕಿದ್ರೆ, more than 80 ಇತ್ತಂದರೆ ಏನೇನಾಗುತ್ತೆ ಅಂತ ಸಮಸ್ಯೆ ಹುಡುಕಿದ್ರೆ ಹಾರ್ಟ್ ಅಟ್ಯಾಕ್ ಆಗುತ್ತೆ, ಸ್ಟ್ರೋಕ್ ಆಗುತ್ತೆ ಅಂತ ಕೊಡ್ತಾರೆ. ಒಂದು ಕಡೆ ನೀವು ಹೇಳ್ತೀರಾ ಒಳ್ಳೆ ಕೊಲೆಸ್ಟ್ರಾಲ್ ಅಂತ ಹೇಳ್ಬಿಟ್ಟು, ಜಾಸ್ತಿ ಇದ್ದರೆ ಹಾರ್ಟ್ ಅಟ್ಯಾಕ್ ಆಗುತ್ತೆ, ಸ್ಟ್ರೋಕ್ ಆಗುತ್ತೆ. ಇನ್ನು LDL ಅಂತ ಬಂದುಬಿಟ್ಟು ಕೆಟ್ಟ ಕೊಲೆಸ್ಟ್ರಾಲ್ ಅಂತ ಹೇಳ್ತೀವಿ. ಕೆಟ್ಟ ಕೊಲೆಸ್ಟ್ರಾಲ್ ಅದರ ಲೆವೆಲ್ಲು 100ಕ್ಕಿಂತ ಜಾಸ್ತಿ ಇರ್ಬೋದು. HDL 100ಕ್ಕಿಂತ ಜಾಸ್ತಿ ಇರಬಾರ್ದು ಅನ್ನೋದು ಮೆನ್ಷನ್ ಮಾಡಲ್ಲ, LDL 100ಕ್ಕಿಂತ ಜಾಸ್ತಿ ಇರಬಾರ್ದು ಅನ್ನೋದು ಮೆನ್ಷನ್ ಮಾಡ್ತಾರೆ. ಹಾಗಾಗಿ ಒಂದು ರಾಂಗ್ ಇನ್ಫಾರ್ಮೇಷನ್ ಅಂದರೆ LDL ಕೆಟ್ಟದು ಅಂತಕ್ಕಂಥದ್ದು ರಾಂಗ್ ಇನ್ಫಾರ್ಮೇಷನ್, ಹಾಗೆ HDL ಅಂತಕ್ಕಂಥದ್ದು ಒಳ್ಳೆಯದು ಅಂತಕ್ಕಂಥದ್ದು ರಾಂಗ್ ಇನ್ಫಾರ್ಮೇಷನ್. ಯಾವುದೂ ಕೆಟ್ಟದಲ್ಲ. ಸಿಂಪಲ್ಲಾಗಿ ಒಂದು ಎಕ್ಸಾಂಪಲ್ ಕೊಟ್ಟು ಉದಾಹರಣೆ ಕೊಟ್ಟು ಹೇಳ್ತೀನಿ ಮೇಡಮ್. ಈಗ ಸೊ ನಿಮಗೆ ಒಂದು, ಅಥವಾ ನಿಮಗೆ ಯಾರಿಗೋ ಒಬ್ಬರು ಒಂದು 3 ಜನ ಮಕ್ಕಳಿದ್ದಾರೆ ಅಂತ ಅಂದ್ಕೊಳ್ಳಿ. ಸೊ 3 ಜನ ಮಕ್ಕಳಿದ್ರು ಒಂದೇ ಥರ ಕೆಲಸ ಮಾಡ್ತಾರೆ. 3 ಜನ ಮಕ್ಕಳು ಇಲ್ಲ ಡಿಫ್ರೆಂಟ್ ಆಗಿದ್ದೇ ಇರ್ತಾರೆ. ಅಲ್ಲ ಡಿಫ್ರೆಂಟ್ ಆಗಿ ಇರ್ತಾರೆ ಅನ್ನೋದಕ್ಕೆ ನೋಡೋಕ್ಕೆ ಡಿಫ್ರೆಂಟ್ ಆಗಿದ್ದಾರೆ. ಒಂದು ಜೊತೆಗೆ ಕೆಲಸನೂ ಡಿಫ್ರೆಂಟ್ ಇರ್ತೈತೆ. ಸಾಮಾನ್ಯವಾಗಿ ಅವ್ರು ಮಾಡ್ತಕ್ಕಂಥ ನೀನು ಇದು ಮಾಡು, ನೀವು ಇದು ಮಾಡೋದು ಮಾಡು ಅಂತ ಹೇಳ್ತೀವಿ. 3 ಕಸ ಗುಡಿಸಿ ಅಂತ ಹೇಳಲ್ಲ ನೀವು. ಒಬ್ಬರು ಕಸ ಗುಡಿಸಿ ಇನ್ನೊಂದು ಏನಾರು ಮಾಡಿ ಅಂತ ಹೇಳ್ತೀವಿ. ಅಥವಾ ಪ್ರೊಫೆಷನ್ ವೈಸ್ ಏನೋ ಬೇರೆ ಬೇರೆ ತೊಗೊತಾರೆ, ಅವ್ರದ್ದು ಲೈಫ್ ಸ್ಟೈಲೇ ಬೇರೆ ಇರ್ತದೆ. ಈಗ ಹಾಗೆ ದೇಹದಲ್ಲಿ ಉತ್ಪತ್ತಿ ಆಗ್ತಕ್ಕಂಥ HDL LDL ಕೊಲೆಸ್ಟ್ರಾಲ್ ಇವೆಲ್ಲ ಏನದವಲ್ಲ, ಇವು ನಮ್ಮ ದೇಹದಲ್ಲಿ ಮಕ್ಕಳಿದ್ದಾಗೆ, ನಮ್ಮ ತಾಯಿ ಒಂದೇ ತಾಯಿ ಮಕ್ಕಳಿದ್ದಾಗ ಇವೆಲ್ಲ
ಇವಕ್ಕೆ ಒಂದೊಂದು ಕಾರಣ ಇರ್ತದೆ, ಒಂದೊಂದಕ್ಕೂ ಒಂದೊಂದು ಕೆಲಸ ಇದೆ. LDL ಅಂತಕ್ಕಂಥದ್ದು ಏನು ಮಾಡುತ್ತೆ ಅಂತಂದರೆ, ನಾವು ನಮಗೆ ತಿಂದ ಆಹಾರದಲ್ಲಿ ಕೊಲೆಸ್ಟ್ರಾಲ್ ಅಂಶ ಏನಾದರೂ ಇದ್ದರೆ ಅದನ್ನು ತೊಗೊಂಡೋಗಿ ಸೆಲ್ಲಿಗೆ ಕೊಡುತ್ತೆ. ಸೆಲ್ ಯೂಸ್ ಮಾಡಿ ಸೆಲ್ ಸ್ಟ್ರಕ್ಚರಿಗೆ ಅದಕ್ಕೆ ಅಂತ ಸ್ಟೋರೇಜ್ ಫಾರ್ಮಿಗೆ ಫ್ಯಾಟಾಗಿ ಸ್ಟೋರ್ ಮಾಡುತ್ತೆ ಅಂತ ಹೇಳಿದೆ. ಅದು ಸ್ಟೋರ್ ಮಾಡ್ತಕ್ಕಂಥ ಕೆಲಸ ಮಾಡೋದು LDL. ಯಾಕಂತ ಕೆಟ್ಟ ಕೆಲಸ, ಅದೇನು ಕೆಟ್ಟ ಕೆಲಸ ಅನ್ನೋದು. ಫ್ಯಾಟ್ ನೀವು ತೊಗೊಂಡಿದ್ದ ಫ್ಯಾಟನ್ನು ಅಂದರೆ ನೀವು ತೊಗೊಂಡಿದ್ದ ಆಹಾರನ ಫ್ಯಾಟಾಗಿ ಕನ್ವರ್ಟ್ ಮಾಡಿ ಅಂದರೆ ನೀವು ನಿಮ್ಮ ಮಗ ತೊಗೊಂಡೋಗಿ ನಿಮ್ಮದು ಅಕೌಂಟ್ನ ದುಡ್ಡನ್ನು ತೊಗೊಂಡೋಗಿ ಬ್ಯಾಂಕಲ್ಲಿ ಡಿಪಾಸಿಟ್ ಮಾಡ್ತಾನೆ, ಕೆಟ್ಟದ ಅದು ಅಲ್ಲ. ಇನ್ನೊಬ್ಬ ಮಗ ಹೋಗ್ಬಿಟ್ಟು ಬ್ಯಾಂಕಿಂದ ಡ್ರಾ ಮಾಡ್ಕೊಂಬಂದು ಕೊಡ್ತಾನೆ ನಿಮಗೆ ಯೂಸ್ ಮಾಡು ಅಂತ ಹೇಳ್ಬಿಟ್ಟು. ಯಾರು ಕೆಟ್ಟರು? ಯಾರು ಅಲ್ಲ. ಹಾಗೆ ಇದು LDL ಅಂತಕ್ಕಂಥದ್ದು ಫ್ಯಾಟನ್ನು ನಿಮಗೆ ಬೇಕಾಗುತ್ತೆ ಅಂತ ಹೇಳಿ ಸ್ಟೋರ್ ಮಾಡಿ, ನಿಮಗೆ ಬೇಕಾಗುತ್ತೆ ಅಂತಲೇ ಸ್ಟೋರ್ ಮಾಡುತ್ತೆ. HDL ಅಂತಕ್ಕಂಥದ್ದು ನಿಮಗೆ ಯೂಸ್ ಮಾಡಬೇಕಾದಾಗ, ನೀವು ನೋಡಿ ಸ್ಟೋರೇಜ್ ಫಾರ್ಮ್ನ ನಾವು ರೀಸೈಕಲ್ ಮಾಡಬೇಕು ಅಂತೀವಲ್ಲ, ರೀಸೈಕಲ್ ಮಾಡ್ತಕ್ಕಂಥ ಸಮಯದಲ್ಲಿ HDL ಆ ಫ್ಯಾಟನ್ನು ತಗೊಂಡೋಗಿ ಯೂಸ್ ಮಾಡ್ಲಿಕ್ಕೆ ಕೊಡುತ್ತೆ. ಸೊ ಎರಡು ಬೇಕು ನಮಗೆ, ಎರಡರ ಪ್ರಮಾಣನೂ ಸರಿಯಾಗಿರಬೇಕು. ಒಂದು ಕೆಟ್ಟದ್ದು ಒಂದು ಒಳ್ಳೆಯದು ಕೊಲೆಸ್ಟ್ರಾಲ್ ಅಂತಕ್ಕಂಥದ್ದು ಇಟ್ಸ್ ಎ ಬಿಸ್ನೆಸ್, ಇಟ್ಸ್ ಎ ಮಾಫಿಯಾ ಅಂತ ಕರಿತೀನಿ. ಓಕೆ, ಹಾಗಿದ್ರೆ HDL LDL ಎರಡು ಕೂಡ 50-50 ಇರಬೇಕಾ? 50-50 ಅಂತಲ್ಲ ಮೇಡಮ್, ಎಷ್ಟು ಪ್ರಮಾಣದಲ್ಲಿ ಇರಬೇಕು ಅಷ್ಟು ಇರಬೇಕು. ಈಗ ನೋಡಿ ರೇಂಜ್ ಹೇಳ್ತಾರೆ ಅಂತಂದ್ರೆ, ಈಗ LDL ಬಂದ್ಬಿಟ್ಟು <100 ಇರಬೇಕು ಅಂತ ಹೇಳ್ತೀವಿ ಅಂತ ಅನ್ಕೊಳ್ಳಿ. ಸೊ ಓಕೆ, ಸ್ವಲ್ಪ ಅದನ್ನ ನಾನಂತೂ ನನ್ನ ಅಡ್ವೈಸ್ ಅಂದರೆ ಯಾವುದೇ ಕಾರಣಕ್ಕೆ ಚೆಕ್ ಮಾಡಿಸ್ಬೇಡಿ ಅಂತ ಹೇಳ್ತೀನಿ. ಯಾವುದೇ ಕಾರಣಕ್ಕೂ ಕೊಲೆಸ್ಟ್ರಾಲ್ HDL LDL ಟ್ರೈಗ್ಲಿಸರೈಡ್ಸು ಯಾವುದನ್ನು ಕೂಡ ಟೋಟಲ್ ಕೊಲೆಸ್ಟ್ರಾಲ್ ಯಾವುದನ್ನು ಚೆಕ್ ಮಾಡಿಸ್ಬೇಡಿ ಅಂತೀನಿ. ಯಾಕಂದ್ರೆ ಯಾವುದು ಕೆಟ್ಟದಲ್ಲ, ಯಾವುದು ನಿಮಗೋಸ್ಕರ ಕೆಲಸ ಮಾಡ್ತಿರೋದು. ಅದನ್ನು ಬ್ಯಾಲೆನ್ಸ್ ಮಾಡಬೇಕಾಗಿರೋದು ನೀವು ಫುಡ್ಡಲ್ಲಿ ಚೆಕ್ ಮಾಡಿಸಿ ತಿಳ್ಕೊಂಡು ಏನು ಮಾಡ್ತೀರಾ ನೀವು. ನಿಮಗೆ ಗೊತ್ತಾಯ್ತು ಅಂದ್ಕೊಳ್ಳಿ, ನಿಮಗೆ ಕೊಲೆಸ್ಟ್ರಾಲ್ ಜಾಸ್ತಿ ಇದ್ದ ತಕ್ಷಣ ನೀವು ಮೆಡಿಸಿನ್ ತೊಗೊತೀರಾ, ವಿಷ ತೊಗೊತೀರಾ. ನೀವು ಕೊಲೆಸ್ಟ್ರಾಲ್ ಕಮ್ಮಿ ಮಾಡ್ಲಿಕ್ಕೆ ವಿಷ ತೊಗೊತೀರಿ. ನಿಮ್ಮ ಮಗನ ಕಂಟ್ರೋಲ್ ಮಾಡಲಿಕ್ಕೆ ನೀವು ವಿಷ ತೊಗೊಂಡಂಗೆ ಆಯ್ತು, ಯಾರೋ ಒಬ್ಬರ ರೌಡಿನ ಕರ್ಸ್ದಂಗೆ ಆಯ್ತು ನೀವು. ತಪ್ಪದು. ಸೊ ಅದಕ್ಕೆ ಈಗ ಆಯ್ತು, ಒಂದು ರೇಂಜ್ ಕೊಟ್ಟಿರ್ತಾರೆ ಅಂತಂದರೆ ಆ ರೇಂಜಲ್ಲೇ ಇರಲಿ, ಒಳ್ಳೆಯದು. ಬಟ್ ಇದು ಒಂದು ಲಾಜಿಕ್ಕಿಂದ ಹೊರಗಡೆ ಬರಬೇಕಾಗಿರೋ ಜನ ಅಂತಂದರೆ, ಬ್ಯಾಡ್ ಕೊಲೆಸ್ಟ್ರಾಲ್ ಅನ್ನೋದು ಇಲ್ಲ, ಗುಡ್ ಕೊಲೆಸ್ಟ್ರಾಲ್ ಅನ್ನೋದು ಇಲ್ಲ. ಪ್ರತಿಯೊಂದು ದೇಹದಲ್ಲಿ ಉತ್ಪತ್ತಿ ಆಗ್ತಕ್ಕಂಥ ಪ್ರತಿಯೊಂದು ಅಂಶನೂ ಒಳ್ಳೆಯದೇ. ಅದನ್ನು ಮಿತವಾಗಿ ಇಡಬೇಕು. ಅದಕ್ಕೆ ಹೇಳಿದ್ನಲ್ಲ, ಒಂದು ಫಾಸ್ಟ್ ವಾರಕ್ಕೊಂದು ಸಲ 15 ದಿವಸಕ್ಕೊಂದು ಸಲ ಫಾಸ್ಟಿಂಗ್ ಮಾಡಿ, 24 ಗಂಟೆ ಏನೂ ತಿಂದೇ ಇರ್ತಕ್ಕಂಥದ್ದು. ಆಮೇಲೆ ಹೆಲ್ತಿ ಫುಡ್ಡನ್ನು ಮೇಂಟೈನ್ ಮಾಡ್ಕೊಂಡು ಹೋದರೆ ಯಾವುದೇ ಕಾರಣಕ್ಕೂ ನಾನು ಯಾರಿಗೂ ಕೂಡ ಇದುವರೆಗೂ ಲೈಫಲ್ಲಿ ನಾನು 25 ವರ್ಷದ ಪ್ರಾಕ್ಟೀಸಲ್ಲಿ ಯಾರಿಗೂ ಕೂಡ ನಾನು ಲಿಪಿಡ್ ಪ್ರೊಫೈಲ್ ಚೆಕ್ ಮಾಡಿಸಿ ಅಂತ ಯಾರಿಗೂ ಹೇಳೋದು ಇಲ್ಲ. ಅದು ಬಿಸ್ನೆಸ್. ಅದು ನಿಮ್ಮ ಕೊಲೆಸ್ಟ್ರಾಲ್ ಚೆಕ್ ಮಾಡ್ತಕ್ಕಂಥದ್ದು, ನಿಮ್ಮ LDL HDL ಚೆಕ್ ಮಾಡೋದು ಇಟ್ಸ್ ಎ ಪ್ಯೂರ್ಲಿ ಬಿಸ್ನೆಸ್ ಅಂತ ಕರಿತೀನಿ. ಓಕೆ, ಸೊ ನಾವು ಫುಡ್ಡಲ್ಲೇ ಕಂಟ್ರೋಲ್ ಮಾಡಬೇಕು, ಸೇಮ್ ಡಯಾಬಿಟಿಸ್ ಥರನೇನಾ? ಫುಡ್ಡಲ್ಲಿ 100% ಫುಡ್ಡಲ್ಲಿ ಕಂಟ್ರೋಲ್ ಮಾಡಬೇಕು. ಓಕೆ. ಒಂದು ನೆಕ್ಸ್ಟ್ ನಿಮ್ಮ ಪ್ರಶ್ನೆ ಬಂದಿರೋದು ಆಯಿಲ್ ಬಗ್ಗೆ. ಹೌದು, ಕುಕ್ಕಿಂಗ್ ಆಯಿಲ್ ಬಗ್ಗೆ. ಕುಕ್ಕಿಂಗ್ ಆಯಿಲಿಂದ ಫ್ಯಾಟ್ ಜಾಸ್ತಿ ಆಗುತ್ತೆ. ಇಲ್ಲೊಂದು ರಾಂಗ್ ಇನ್ಫಾರ್ಮೇಷನ್ ಇದೆ ಮೇಡಮ್. ಏನಂದ್ರೆ ಆಯಿಲಿಂದ ಜಾಸ್ತಿ ಆಗುತ್ತೆ, ತುಪ್ಪ ತಿಂದರೆ ಜಾಸ್ತಿ ಆಗುತ್ತೆ, ಈ ರೀತಿ ಎಣ್ಣೆ ಅಂಶ ತಿಂದರೆ ಜಾಸ್ತಿ ಆಗುತ್ತೆ ಅಂತಕ್ಕಂಥದ್ದು ಅದು ಯಾವುದ್ರಲ್ಲೂ ಫ್ಯಾಟ್ ಕೊಲೆಸ್ಟ್ರಾಲ್ ಜಾಸ್ತಿ ಆಗಲ್ಲ. ಯಾಕಂದರೆ ಒಂದು ಎಕ್ಸಾಂಪಲ್ ಇದೆ ನಿಮ್ಮ ಕಣ್ಣು ಮುಂದೆ ಇರತಕ್ಕಂಥ ಎಕ್ಸಾಂಪಲ್, ಎಲ್ಲರೂ ಮಾಡಿರ್ತಕ್ಕಂಥದ್ದು. ಏನಂದರೆ ಈ ಒಂದು ಡಯಟಲ್ಲಿ ಕೀಟೋ ಡಯಟ್ ಅಂತ ಹೇಳ್ತಾರೆ. ಹೌದು, ಕೀಟೋ ಡಯಟ್ನಲ್ಲಿ ಏನು ಮಾಡ್ತಾರೆ, ಬೇರೆ ಅಂಶ ಎಲ್ಲದನ್ನು ಕಟ್ ಮಾಡಿಬಿಟ್ಟು ಕೇವಲ ಫ್ಯಾಟ್ ಮಾತ್ರ ಕೊಡ್ತಾ ಹೋಗ್ತಾರೆ. ನಿಮ್ಗೆ ಬೆಣ್ಣೆ, ತುಪ್ಪ, ಫ್ಯಾಟಿ ಫುಡ್ಡನ್ನು ಮಾತ್ರ ಕೊಡ್ತಾ ಹೋಗ್ತಾರೆ. ವೆಯ್ಟ್ ಲಾಸ್ ಆಗುತ್ತೆ. ನೋಡಿ, ನೀವು ಕೊಡ್ತಾ ಇರೋದು ಫ್ಯಾಟು, ಅಂದಮೇಲೆ ನಿಮ್ಮಲ್ಲಿ ಫ್ಯಾಟ್ ಜಾಸ್ತಿ ಆಗ್ಬೇಕಾನೆ, ವೆಯ್ಟ್ ಗೇನ್ ಆಗಲ್ಲ. ಯಾಕಂದರೆ ಒಂದು ಸತ್ಯ ಇಲ್ಲಿ ಇರೋದು ಅಂತ ಏನಂತಂದರೆ, ನೀವು ಫ್ಯಾಟ್ ತಿಂದರೆ ಫ್ಯಾಟ್ ಬರಲ್ಲ. ನೀವು ಎಕ್ಸ್ಟ್ರಾ ಫ್ಯಾಟ್ ತಿಂದ್ರಿ ಅಂತ ಅಂದ್ಕೊಳ್ಳಿ, ದೇಹ ತನಗೆ ಅವಶ್ಯಕತೆ ಇದ್ದರೆ ಅಷ್ಟು ಫ್ಯಾಟನ್ನು ಅಬ್ಸರ್ವ್ ಮಾಡುತ್ತೆ, ಇನ್ನು ಉಳಿದಿದ್ದನ್ನು ಎಕ್ಸ್ಕ್ರೀಟ್ ಮಾಡುತ್ತೆ. ನಮ್ಮ ಮೋಷನಲ್ಲಿ ಹೋಗ್ತಾ ಇರ್ತದೆ ಅದು. ಸರ್, ನಾನು 1 ಲೀಟ್ರು ಆಯಿಲ್ ಕುಡಿದ್ಬಿಟ್ಟಿದ್ದೀನಿ, ಕುಕ್ಕಿಂಗ್ ಆಯಿಲ್ ಕುಡಿದ್ಬಿಟ್ಟಿದ್ದೀನಿ, 1 ಲೀಟ್ರ್ ಬ್ಲಡ್ ಸೇರುತ್ತೆ? ಇಲ್ಲ, ಸೇರಲ್ಲ. ಅದು ಬೇಕಾಗಿರೋದು ಒಂದು 10 ml ಅಷ್ಟೇ ತೊಗೊಂಡು ಇನ್ನು 990 ml ದೇಹದಿಂದ ಹೊರಗೆ ಬಿಸಾಕುತ್ತೆ. ಅಬ್ಸರ್ವ್ ಬೇಡ, ನನಗೆ ಯಾಕೆ ಬೇಕು, ತೊಗೊಳ್ಳೋದಿಲ್ಲ. ಅದು ದೇಹ ತೊಗೊಳುತ್ತೆ, ನನಗೆ ಅವಶ್ಯಕತೆ ಇರೋದನ್ನು ಮಾತ್ರ ದೇಹ ತೊಗೊಳುತ್ತೆ, ಅವಶ್ಯಕತೆ ಇಲ್ಲದೆ ಇರೋದನ್ನು ದೇಹದಿಂದ ತೆಗೆದು ಹಾಕುತ್ತೆ. ಹಾಗಾಗಿ ಫ್ಯಾಟಿ ಫುಡ್ಡು ಅಥವಾ ಫ್ಯಾಟು ಅಥವಾ ಆಯಿಲ್ ತಿಂದರೆ ಕೊಲೆಸ್ಟ್ರಾಲ್ ಜಾಸ್ತಿ ಆಗುತ್ತೆ ಅಂತಕ್ಕಂಥದ್ದು ಒಂದು ರಾಂಗ್ ಇನ್ಫಾರ್ಮೇಷನು. ನಮಗೆ ಕೊಲೆಸ್ಟ್ರಾಲ್ ಅಂತಕ್ಕಂಥದ್ದು ಹೆಲ್ತಿ, ಅದು ಬರ್ತಕ್ಕಂಥದ್ದು ಕಾರ್ಬೋಹೈಡ್ರೇಟಿಂದ. ಅದಕ್ಕೆ ನಾವೇನು ಮಾಡಬೇಕು, ರೀಸೈಕ್ಲಿಂಗ್ ಮಾಡಬೇಕು. ತಿನ್ನಿ, ಕಾರ್ಬೋಹೈಡ್ರೇಟ್ ತಿನ್ನಿ, ಒಳ್ಳೆಯದು. ಅದ್ರ ಜೊತೆಗೆ ಅದನ್ನು ಫಾಸ್ಟಿಂಗ್ ಮಾಡಿಕೊಂಡು ರೀಸೈಕ್ಲಿಂಗ್ ಮಾಡ್ತಕ್ಕಂಥ ಕೆಲಸ ಮಾಡಬೇಕು. ಇನ್ನು ಆಯಿಲ್ ಬಗ್ಗೆ ಹೇಳ್ತೀರ ನೀವು, ಆಯಿಲ್ ಯಾವುದು ಒಳ್ಳೆಯದು, ಆಯಿಲ್ ಎಷ್ಟು ತಿನ್ನಬೇಕು, ಯಾಕೆ ಅಷ್ಟೊಂದು ತಲೆ ಕೆಡ್ಸ್ಕೊಳ್ತೀನಿ. ಯಾರಾದರೂ ಆಯಿಲನ್ನ ತೊಗೊಂಡು ಊಟದ ಥರ ಉಪಯೋಗಿಸೋದು ನೋಡಿದ್ದೀರಾ? ಇಲ್ಲ. ನಾನೊಂದು ಕಪ್ಪಲ್ಲಿ ಹಾಕೊಂಡು ಕುಡಿತೀನಾ? ಇಲ್ಲ. ಆಯಿಲ್ ಯೂಸ್ ಮಾಡೋ ಒಂದು ಲಾಜಿಕ್ ಏನಂದರೆ, ಫುಡ್ಡನ್ನು ಟೇಸ್ಟಿ ಮಾಡಲಿಕ್ಕೆ. ಆಯಿಲಿಂದ ಬೆನಿಫಿಟ್ ಇದೆ? ಇಲ್ಲ ಮೇಡಮ್, ಆಯಿಲಿಂದ ಬೆನಿಫಿಟ್ ಇಲ್ಲ, ಲಾಸು ಕೂಡ ಇಲ್ಲ.
ಯಾಕಂದ್ರೆ ಕೆಲವ್ರು ಹೇಳ್ತಾರೆ ಆಯಿಲಿನ ಬೆನಿಫಿಟ್ ಕೂಡ ಇದೆ ಅಂತ. ಇಲ್ಲ ಹಾಗಾದ್ರೆ ಆಯಿಲಿಂದ ಬೆನಿಫಿಟ್ ಇರೋದು ಒಂದೇ ಒಂದು ಆಯಿಲಲ್ಲಿ ಮ್ಯಾಕ್ಸಿಮಮ್ ಬೆನಿಫಿಟ್ ಇರುತ್ತೆ, ಬೇರೆದ್ರಲ್ಲಿ ಸ್ವಲ್ಪ ಪ್ರಮಾಣದಲ್ಲಿ ಅಷ್ಟೊಂದು ಬೆನಿಫಿಟ್ ಮೇಜರ್ ಬೆನಿಫಿಟ್ ಇಲ್ಲ. ಅತಿ ಹೆಚ್ಚಿನ ಬೆನಿಫಿಟ್ ಇರ್ತಕ್ಕಂಥದ್ದು ಒಂದು ಕೊಬ್ಬರಿ ಎಣ್ಣೆನಲ್ಲಿ. ಅದ್ರಲ್ಲಿ ಯಾಕಂದ್ರೆ ಲಾರಿಕ್ ಆಸಿಡ್ ಅಂತಕ್ಕಂಥ ಒಂದು ಅಂಶ ಇರ್ತದೆ ಕೊಬ್ಬರಿ ಎಣ್ಣೆನಲ್ಲಿ. ಅದು ಆ್ಯಂಟಿ ಬ್ಯಾಕ್ಟೀರಿಯಲ್, ಆ್ಯಂಟಿ ವೈರಲ್, ಆ್ಯಂಟಿ ಫಂಗಲ್ ಆಗಿ ವರ್ಕ್ ಮಾಡುತ್ತೆ. ಸೊ ನ್ಯಾಚುರಲ್ ಆ್ಯಂಟಿ ಬ್ಯಾಕ್ಟೀರಿಯಲ್ ಆಗಿ ವರ್ಕ್ ಮಾಡುತ್ತೆ. ನಮ್ಮ ದೇಹ ಸೇರಿದಾಗ ಇನ್ಫೆಕ್ಷನನ್ನು ಸಬ್ಸೈಡ್ ಮಾಡ್ತಕ್ಕಂಥದ್ದು, ಇಮ್ಯುನಿಟಿನ ಇಂಪ್ರೂವ್ ಮಾಡ್ತಕ್ಕಂಥ ಕೆಲಸ ಮಾಡುತ್ತೆ. ಹಾಗಾಗಿ ಬೆನಿಫಿಟ್ ಅಂತ ಬಂದಾಗ ನನ್ನ ಅಡ್ವೈಸ್ ಏನಂತಂದರೆ ಈ ಒಂದು ಕೊಬ್ಬರಿ ಎಣ್ಣೆ ಯೂಸ್ ಮಾಡೋದ್ರಿಂದ ಹೆಲ್ತ್ ಮೇಲೆ ಸ್ವಲ್ಪ ಮಟ್ಟಿಗೆ ಬೆನಿಫಿಟ್ ಇದೆ. ಹಾಗಂತ ಹೇಳ್ಬಿಟ್ಟು ಅದನ್ನು ಹಾಗಂತ ಹೇಳಿದ್ರಿಂದ ಯಾರೋ ಒಂದು ಗ್ಲಾಸ್ ಡೈಲಿ ಕೊಬ್ಬರಿ ಎಣ್ಣೆ ಕುಡಿತಾರೆ, ಇಲ್ಲ ಆಗಲ್ಲ. ಸೊ ಒಂದು ಮೇನ್ ಕಾನ್ಸೆಪ್ಟ್ ಏನಂತಂದರೆ ಆಯಿಲನ್ನು ನಾವು ಯೂಸ್ ಮಾಡತಕ್ಕಂಥದ್ದು ಕೇವಲ ಟೇಸ್ಟಿಗೋಸ್ಕರ. ಉಪ್ಪನ್ನ ಯಾವುದಕ್ಕೆ ಯೂಸ್ ಮಾಡ್ತೀವಿ? ಟೇಸ್ಟಿಗೆ, ರುಚಿಗೋಸ್ಕರ. ಹಾಗೆ ಆಯಿಲನ್ನು ಯೂಸ್ ಮಾಡೋದು, ಈಗ ಕರೆದಿರ್ತಕ್ಕಂಥ ಫುಡ್ಡು ರುಚಿಕರವಾಗಿರ್ತದೆ, ಯಾಕಂದರೆ ಆ ಆಯಿಲಿಂದ ಅದು ನೀವು ಏನೇ ಅಡುಗೆ ಮಾಡಿ ಆಯಿಲ್ ಯೂಸ್ ಮಾಡಲೇಬೇಕು. ಯಾಕಂತಂದರೆ ಆಯಿಲ್ ಏನು ಮಾಡ್ತೀವಿ, ನೀವು ಪ್ರೊಸೆಸಿಂಗ್ ಮಾಡಿದಾಗ ಆಯಿಲ್ ಯೂಸ್ ಮಾಡಿ ನಾವು ಕರೆದಾಗ, ಒಗ್ಗರಣೆಗೆ ಹಾಕಿದಾಗ, ಯಾವುದಕ್ಕೆ ಒಂದು ಆಯಿಲ್ ಹಾಕಿದಾಗ ಏನಾಗುತ್ತೆ, ಅದರ ರುಚಿ ಬದಲಾಗುತ್ತೆ. ನಮ್ಮ ಟೇಸ್ಟ್ಗೋಸ್ಕರ ನಾವು ಯೂಸ್ ಮಾಡಲೇಬೇಕು, ತಪ್ಪೇನಿದೆ. ಟೇಸ್ಟ್ಗೋಸ್ಕರ ಎಷ್ಟು ಯೂಸ್ ಮಾಡ್ತೀರಾ ಅಷ್ಟು, ನೀವು ಒಗ್ಗರಣೆಗೆ ಎಷ್ಟು ಹಾಕ್ತೀರಾ ಹಾಕ್ತಾರೆ. ಯಾರು 1 ಲೀಟ್ರ್ ಒಗ್ಗರಣೆಗೆ 1 ಲೀಟ್ರ್ ಹಾಕ್ಬಿಟ್ಟು ಅಡುಗೆ ಮಾಡೋದಿಲ್ಲ. ಟೇಸ್ಟಿಗೆ ಎಷ್ಟು ಬೇಕು ಅಷ್ಟೇ ಯೂಸ್ ಮಾಡ್ತಾರೆ. ಸ್ವಲ್ಪ ಪ್ರಮಾಣ ಏರ್ಪೇರ್ ಆಗ್ಬೋದು ಅನ್ನೋದು ಬಿಟ್ಟರೆ ಆಯಿಲನ್ನು ನಾವು ಯಾರು ಆಹಾರವಾಗಿ ಉಪಯೋಗಿಸಲ್ಲ, ಸುಳ್ಳದು. ಓಕೆ, ಹಾಗಿದ್ರೆ ಕೊಲೆಸ್ಟ್ರಾಲ್ ಕಡಿಮೆ ಆಗಬೇಕು ಅಥವಾ ಕೊಲೆಸ್ಟ್ರಾಲ್ ಕಂಟ್ರೋಲಿಗೆ ಬರಬೇಕು ಅಂತ ಹೇಳಿದ್ರೆ ಆಯಿಲಿ ಫುಡ್ಡನ್ನು ಕಡಿಮೆ ಮಾಡಿ, ಕಟ್ ಡೌನ್ ಮಾಡಿ ಅಂತ ಹೇಳೋದು ಸುಳ್ಳು. ಓಕೆ ಓಕೆ, ಹಾಗಿದ್ರೆ ಇದನ್ನ ಬಿಟ್ಟು ಈ ಕೊಲೆಸ್ಟ್ರಾಲ್ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಬೇರೆ ಯಾವುದೆಲ್ಲ ಮಿತ್ಸ್ ಇದ್ದಾವೆ ಡಾಕ್ಟರ್, ನಿಮ್ಮ ಎಕ್ಸ್ಪೀರಿಯನ್ಸ್ ಪ್ರಕಾರ ಹೇಳೋದಾದ್ರೆ? ಕೊಲೆಸ್ಟ್ರಾಲ್ ವಿಷಯದಲ್ಲಿ ಕೊಲೆಸ್ಟ್ರಾಲ್ ಒಂದು ಕೆಟ್ಟದು ಅಂತಕ್ಕಂಥದ್ದು, ಕೊಲೆಸ್ಟ್ರಾಲಿಂದ ಹಾರ್ಟ್ ಅಟ್ಯಾಕ್ ಆಗುತ್ತೆ ಅಂತಕ್ಕಂಥದ್ದು ತುಂಬ ರಾಂಗ್ ಇನ್ಫಾರ್ಮೇಷನ್. ಹೌದಾ? ಕೊಲೆಸ್ಟ್ರಾಲಿಂದ ಹಾರ್ಟ್ ಅಟ್ಯಾಕ್ ಆಗುತ್ತೆ ಅಂತಕ್ಕಂಥದ್ದು ರಾಂಗ್ ಇನ್ಫಾರ್ಮೇಷನ್. ಯಾಕಂದರೆ ನನ್ನ ಹತ್ರ ಎಕ್ಸಾಂಪಲ್ಸ್ ಇದೆ. ಪೇಷಂಟಿದ್ದು ಕೊಲೆಸ್ಟ್ರಾಲ್ ಟ್ರೈಗ್ಲಿಸರೈಡ್ಸು 100-150 ಒಳಗಿರಬೇಕು ಅಂತ ಹೇಳ್ತೀವಿ. ಟ್ರೈಗ್ಲಿಸರೈಡ್ಸು ಸರ್ 4600 ಟ್ರೈಗ್ಲಿಸರೈಡ್ಸ್ ಇದೆ ವ್ಯಕ್ತಿದು. 150 ಮೇಲೆ ನಿಮ್ಗೆ 200 ಬಂದರೆ ಮೆಡಿಸಿನ್ ಸ್ಟಾರ್ಟ್ ಮಾಡ್ತಾರೆ. ನಿಮಗೆ ಟ್ರೈಗ್ಲಿಸರೈಡ್ಸ್ 200 ಬಂದರೆ ಮೆಡಿಸಿನ್ ಸ್ಟಾರ್ಟ್ ಮಾಡ್ತಾರೆ. ಅಂಥದ್ರಲ್ಲಿ 4600, 2000, 3000 ಇಂಥದ್ದೆಲ್ಲ ನಮ್ಮ ಹತ್ರ ಇದ್ದಾವೆ. ಅವ್ರದ್ದು ನೋಡೋಣ ಅಂತ ಹೇಳ್ಬಿಟ್ಟು ನಾವು ನೋಡಿ ಸ್ಟಡಿ ಪರ್ಪಸ್ಗೆ ಅಂತ ಮಾಡಿಸಿರೋದು, ನೋಡೋಣ ಅಂತ ಹೇಳ್ಬಿಟ್ಟು ಅವ್ರದ್ದು ಆಂಜಿಯೋಗ್ರಾಮ್ ಮಾಡಿಸಿದ್ರೆ 0% ಬ್ಲಾಕೇ ಇಲ್ಲ. ಅಯ್ಯೋ 150 ಮೇಲಿದ್ರೆ ಬ್ಲಾಕ್ ಆಗುತ್ತೆ ಅಂತ ಹೇಳ್ತೀರಾ? ಸೊ 150 ಅಲ್ಲ, 4000 ಇರತಕ್ಕಂಥ ವ್ಯಕ್ತಿಗೂ ಬ್ಲಾಕ್ ಇಲ್ಲ. ಎಷ್ಟು ವ್ಯತ್ಯಾಸ ಇದೆ? 4000 ಇರೋ ವ್ಯಕ್ತಿಗೂ ಬ್ಲಾಕ್ ಇಲ್ಲ. ಆಮೇಲೆ ಇವತ್ತು ನೀವು ಕರೆಕ್ಟಾಗಿ ರಿಸರ್ಚ್ ಮಾಡಿದ್ರೆ, ಇವತ್ತು ಹಾರ್ಟ್ ಅಟ್ಯಾಕ್ ಆಗಿರ್ತಕ್ಕಂಥ ವ್ಯಕ್ತಿ ಕರೆಕ್ಟಾಗಿ, ನನ್ನಲ್ಲಿ ಎಷ್ಟೊಂದು ಪೇಷಂಟ್ ಬಂದಿರ್ತಾರಲ್ಲ ಸರ್, ಎಲ್ಲ ನಾರ್ಮಲ್ ಇತ್ತು, ಹಾರ್ಟ್ ಅಟ್ಯಾಕ್ ಆಗಿ ಸತ್ತೋದು. ಕೊಲೆಸ್ಟ್ರಾಲ್ ಜಾಸ್ತಿ ಇಲ್ಲ ಸರ್, ನಾರ್ಮಲ್. ಈ ಅಟ್ ಪ್ರೆಸೆಂಟ್ ನನ್ನ ಹತ್ರ ಒಂದು ಪೇಷಂಟ್ ಇದೆ, ಕೊಲೆಸ್ಟ್ರಾಲ್ ಯಾವತ್ತೂ ಕೂಡ ಜಾಸ್ತಿ ಬರಲ್ಲ, ಕಡಿಮೆ ಬರುತ್ತೆ, ರಿಪೀಟೆಡಾಗಿ ಹಾರ್ಟ್ ಅಟ್ಯಾಕ್ ಆಗ್ತಿದೆ ವ್ಯಕ್ತಿ, ಬ್ಲಾಕ್ಸ್ ಆಗ್ತದೆ. ಕೊಲೆಸ್ಟ್ರಾಲ್ ಲೆವೆಲ್ ನಾರ್ಮಲ್ ಇದೆ. ಸೊ ಹಾರ್ಟ್ ಅಟ್ಯಾಕಿಗೂ ಈ ಒಂದು ಕೊಲೆಸ್ಟ್ರಾಲ್ಗೂ 1% ಕೂಡ ಸಂಬಂಧ ಇಲ್ಲ. ಅದು ದೊಡ್ಡ ಮಿತ್ತು ಇರತಕ್ಕಂಥದ್ದು. ಇವತ್ತು ಕೊಲೆಸ್ಟ್ರಾಲಿಂದ ಹಾರ್ಟ್ ಅಟ್ಯಾಕ್ ಸುಳ್ಳು, ಕೊಲೆಸ್ಟ್ರಾಲ್ ಹಾರ್ಟ್ ಅಟ್ಯಾಕ್ ಅಲ್ಲ. ಹಾರ್ಟ್ ಅಟ್ಯಾಕ್ ಆಗ್ತಕ್ಕಂಥದ್ದು ಕಾರಣನೇ ಬೇರೆ. ಎಂಡೋಥೀಲಿಯಲ್ ಸೆಲ್ಸ್ ಕೆಳಗಡೆ, ಅಂದರೆ ರಕ್ತನಾಳದ ಒಳಭಾಗದಲ್ಲಿ ಒಂದು ಲೇಯರ್ ಇರುತ್ತೆ, ಎಂಡೋಥೀಲಿಯಲ್ ಸೆಲ್ಸ್ ಅಂತ ಕರಿತೀವಿ. ಆ ಸೆಲ್ ಕೆಳಗಡೆ ಹೋಗ್ಬಿಟ್ಟು ಒಂದು ಕೊಲೆಸ್ಟ್ರಾಲ್ ಅಂಶ ಕೂತ್ಕೊಳ್ಳುತ್ತೆ. ಈ ಕೊಲೆಸ್ಟ್ರಾಲ್ ಕೂತ್ಕೊಳ್ಳುತ್ತೆ. ನಿಮಗೆ ಯಾವಾಗ ಕೂತ್ಕೊಳ್ಳುತ್ತದು? ಆ ಸೆಲ್ ಒಳಗಿನ ಲೇಯರ್ ಡ್ಯಾಮೇಜ್ ಆದರೂ ಕೂತ್ಕೊಳ್ಳುತ್ತೆ. ನಿಮ್ಗೆ ಜಾಸ್ತಿ ಇದೆ ಅಂತ ಕೂತ್ಕೊಳ್ಳಲ್ಲ ಅದು. ನಿಮ್ಮಲ್ಲಿ 4000 ಇದೆ ಹೋಗ್ಬಿಟ್ಟು ಅಲ್ಲಿ ಕೂತ್ಕೊಳ್ಳೋದು ಇಲ್ಲ, ಹಂಗಾಗಲ್ಲ ಅದು. ಬಟ್ 150 ಇದ್ರೂ ಕೂಡ, ನಿಮ್ಮದು 100 ಕೊಲೆಸ್ಟ್ರಾಲ್ ಇದ್ದರೂ ಕೂಡ, ಯಾವಾಗ ಲೇಯರ್ ಒಳಗಿಂದ ಡ್ಯಾಮೇಜ್, ಈ ಪೈಪಲ್ಲಿ ಒಂದು ಡ್ಯಾಮೇಜ್ ಆದಂಗೆ ಅವಾಗ ಅಲ್ಲಿ ಲೀಕೇಜ್ ಆಗುತ್ತೆ. ಆ ರೀತಿ ನಮ್ಮಲ್ಲಿ ಎಂಡೋಥೀಲಿಯಲ್ ಸೆಲ್ಸ್ ಡ್ಯಾಮೇಜ್ ಆದಾಗ ಅವಾಗ ಹೋಗಿ ಒಂದು ಕೊಲೆಸ್ಟ್ರಾಲ್ ಅಂಶ ಕೂತ್ಕೊಳ್ಳುತ್ತೆ ಹೊರತು ನಿಮ್ಮ ಕೊಲೆಸ್ಟ್ರಾಲ್ ಲೆವೆಲಿಂದ ಹಾರ್ಟ್ ಅಟ್ಯಾಕ್ 100% ಆಗಲ್ಲ ಅಂತ ಹೇಳ್ತೀನಿ. ಓಕೆ, ಹಾಗಿದ್ರೆ ಡ್ಯಾಮೇಜ್ ಯಾಕೆ ಆಗುತ್ತೆ ಡಾಕ್ಟರ್? ಅದನ್ನೇ ಕಾರಣ, ಹಾರ್ಟ್ ಅಟ್ಯಾಕ್ಗೆ ಕಾರಣ ಅಂತ ಹುಟ್ಟಾಗದೆ. ಈಗ ಒಂದು ಪೈಪ್ ಇದೆ, ಆ ಪೈಪಲ್ಲಿ ರಕ್ತ ಸಂಚಾರ ಆಗ್ತಾ ಇದೆ, ರಕ್ತನಾಳದಲ್ಲಿ ರಕ್ತ ಸಂಚಾರ ಆಗ್ತಾ ಇದೆ. ಆ ರಕ್ತ ಸಂಚಾರ ಆಗ್ತಿರೋದು ಅದು ಲೇಯರ್, ಇನ್ನರ್ ಲೇಯರ್ ಏನಿದೆಲ್ಲ ಪೈಪಿನ ಒಳಭಾಗದಲ್ಲಿ, ಅದು ಡ್ಯಾಮೇಜ್ ಆಗಬೇಕು ಅಂತಂದರೆ ಪ್ರಾಬ್ಲಮ್ ಎಲ್ಲಿರಬೇಕು? ರಕ್ತದಲ್ಲಿ ಪ್ರಾಬ್ಲಮ್ ಇರಬೇಕು. ಬ್ಲಡ್ಡಲ್ಲಿ ಪ್ರಾಬ್ಲಮ್. ಬ್ಲಡ್ಡಲ್ಲಿ ಯಾವ ಪ್ರಾಬ್ಲಮ್? ಕೊಲೆಸ್ಟ್ರಾಲ್ ಪ್ರಾಬ್ಲಮ್ ಅಲ್ಲ, ಬ್ಲಡ್ಡಲ್ಲಿ ಆಗ್ತಕ್ಕಂಥ ಯಾವಾಗ ಬ್ಲಡ್ ಬಂದು ಆ್ಯಸಿಡಿಕ್ ಆಗುತ್ತೆ, ಆ್ಯಸಿಡ್ ಆಗುತ್ತೆ ಬ್ಲಡ್ ಬಂದು. ಅಂದರೆ ಬ್ಲಡ್ ನಾರ್ಮಲಿ ಜನರಲ್ಲಾಗಿ ನಮ್ಮ ಬಾಡಿ, ನಮ್ಮ ಬ್ಲಡ್ ಯಾವ ರೀತಿ ಅಂದರೆ ಇಟ್ಸ್ ಸ್ಲೈಟ್ಲಿ ಆಲ್ಕಲೈನ್ ಅಂತಂತೀವಿ. pH ಲೆವೆಲ್ ಬಂದ್ಬಿಟ್ಟು 7ಗಿಂತ ಸ್ವಲ್ಪ ಜಾಸ್ತಿ ಇರುತ್ತೆ, 7.4 ಇರುತ್ತೆ ಅದು. ಸೊ ಇಟ್ಸ್ ಆಲ್ಕಲೈನ್. ಬ್ಲಡ್ ನಮ್ಮದು ಆಲ್ಕಲೈನ್ ಇರಬೇಕು. ಯಾವಾಗ ನಾವು ಅದನ್ನು ಆ್ಯಸಿಡಿಕ್ ಮಾಡ್ತೀವಿ, ಪೈಪಲ್ಲಿ ಆ್ಯಸಿಡ್ ಸರ್ಕ್ಯುಲೇಟ್ ಆಗ್ತಾ ಇದೆ. ಪೈಪಲ್ಲಿ ಆ್ಯಸಿಡ್ ಸರ್ಕ್ಯುಲೇಟ್ ಆಗ್ತಾ ಇದ್ದರೆ ನಿಮ್ಮದು ಪೈಪ್ ಡ್ಯಾಮೇಜ್ ಆಗುತ್ತೆ ಇಲ್ವೋ? ಆಗುತ್ತೆ. ಸೊ ದಟ್ ಈಸ್ ದಿ ಮೇನ್ ರೀಸನ್. ಆ ಪೈಪ್ ಬ್ಲಡ್ ಆ್ಯಸಿಡಿಕ್ ಆಗ್ಲಿಕ್ಕೆ ಕಾರಣ ಇಟ್ ಈಸ್ ಎ ಡಯಟ್. ನಾವು ತಿಂತಕ್ಕಂಥ ಆಹಾರದಿಂದ ನಾವು ಆ್ಯಸಿಡಿಕ್ ಮಾಡ್ತಿದ್ದೀವಿ ಬ್ಲಡ್ಡನ್ನು. ಬ್ಲಡ್ ಆ್ಯಸಿಡಿಕ್ ಮಾಡಿಬಿಟ್ಟು ಪೈಪನ್ನು ರಕ್ತನಾಳನ್ನು ಡ್ಯಾಮೇಜ್ ಮಾಡ್ತಿದ್ವಿ. ರಕ್ತನಾಳ ಡ್ಯಾಮೇಜ್ ಆಗಿ ಹಾರ್ಟ್ ಅಟ್ಯಾಕ್ ಆಗ್ತಾ ಇದೆ ಹೊರತು ಕೊಲೆಸ್ಟ್ರಾಲಿಂದ ಅಲ್ಲ. ಓಕೆ, ಹಾಗಿದ್ರೆ ಯಾವ ಫುಡ್ ಎಫೆಕ್ಟ್ ಆಗುತ್ತೆ ಅಂತ ಬ್ಲಡ್ಡಿಗೆ? ನಾನು ಡಯಾಬಿಟಿಸ್ ಬಗ್ಗೆ ಹೇಳ್ಬೇಕಾದ್ರೆ ಹೇಳಿದೆ ಮೇಡಮ್, ಬ್ಲಡ್ ಆ್ಯಸಿಡಿಕ್ ಯಾವಾಗ ಆಗುತ್ತೆ ಅಂತ ಹೇಳ್ಬಿಟ್ಟು. ಶುಗರಿಂದ ಬ್ಲಡ್ ಆ್ಯಸಿಡಿಕ್ ಆಗಲ್ಲ, ಗ್ಲೂಕೋಸಿಂದ ಬ್ಲಡ್ ಆ್ಯಸಿಡಿಕ್ ಆಗಲ್ಲ,
ಈ ಸ್ಟೋರೇಜ್ ಆಗದೆ ಇರತಕ್ಕಂಥ ಒಂದು ಫುಡ್ ಅಂತಂದರೆ ಪ್ರೋಟೀನ್. ಇಲ್ಲೂ ಕೂಡ ಪ್ರೋಟೀನ್ ಹಾಗಾದ್ರೆ ಫುಡ್ಡೇ ಮೇಡಮ್, ಎಲ್ಲದಕ್ಕೂ ಮೇಜರ್ ಇದೆ, ಬೇಸಿಕ್ ಬೇಸ್ಮೆಂಟೇ ಇದು. ನೀವು ಎಲ್ಲಿ ಹೈ ಪ್ರೋಟೀನ್ ಡಯಟ್ ತಿಂತೀರಾ, ಪ್ರೋಟೀನ್ ಜಾಸ್ತಿ ತಿಂದಾಗ ಏನಾಗುತ್ತೆ, ಪ್ರೋಟೀನ್ ನಾನು ಹೇಳಿದೆ ಪ್ರೋಟೀನ್ ಸ್ಟೋರ್ ಆಗಲ್ಲ, ಪ್ರೋಟೀನ್ ನನ್ನ ಯೂಸ್ ಮಾಡಬೇಕು, ಯೂಸ್ ಇಲ್ಲದೆ ಇರೋದನ್ನು ಬಿಸಾಕಬೇಕು ದೇಹ ಅಂತ ಹೇಳ್ಬಿಟ್ಟು. ಹಾಗಾಗಿ ಎಕ್ಸ್ಟ್ರಾ ಪ್ರೋಟೀನ್ ಏನಾಗುತ್ತೆ, ಮೆಟಬಲೈಸ್ ಆಗುತ್ತೆ, ಮೆಟಬಾಲಿಕ್ ಬೈ ಪ್ರಾಡಕ್ಟ್ಸ್ ಉತ್ಪತ್ತಿ ಆಗ್ತವೆ. ಏನಂದರೆ ಯೂರಿಯಾ, ಯೂರಿಕ್ ಆಸಿಡ್, ಕ್ರಿಯಾಟಿನ್, ಈ ಮೂರು ಅಸಿಡಿಕ್. ಈ ಮೂರು ಯಾವಾಗ ಜಾಸ್ತಿ ಆಗುತ್ತೆ, ನಿಮ್ಮ ಬ್ಲಡ್ ಆಸಿಡಿಕ್ ಆಯಿತು. ಸೊ ಬ್ಲಡ್ ಆಸಿಡಿಕ್ ಆಯಿತಾ, ಡ್ಯಾಮೇಜ್ ಆಯಿತು. ಸೊ ನೋಡಿ, ಅದು ಇನ್ನೂ ಒಂದು ಇದೆ, ಜಾಸ್ತಿ ನಾನ್ ವೆಜಿಟೇರಿಯನ್ಸ್ ತಿನ್ನೋರಲ್ಲಿ ಹಾರ್ಟ್ ಅಟ್ಯಾಕ್ ಜಾಸ್ತಿನಾ, ಪ್ರೋಟೀನ್ ಜಾಸ್ತಿ. ಪ್ರೋಟೀನ್ ಜಾಸ್ತಿ. ಈಗಂತೂ ನೋಡ್ತಾ ಇದ್ದೀವಿ, ಈ ಒಂದು ಜಿಮ್ಮಲ್ಲಿ ವರ್ಕೌಟ್ ಮಾಡೋರಲ್ಲೂ ಕೂಡ ಹೃದಯಾಘಾತ ಜಾಸ್ತಿ ಅಂತ ಹೇಳ್ತಾರೆ. ಪ್ರೋಟೀನ್ ಜಿಮ್ಮಲ್ಲಿ ವರ್ಕೌಟ್ ಇಂದ ಅಲ್ಲ ಮೇಡಮ್, ಅದು ಜಿಮ್ಮಲ್ಲಿ ವರ್ಕೌಟ್ ಮಾಡೋರು ಒಂದು ಪ್ರೋಟೀನ್ ಶೇಕ್ ನೀವು ಹೇಳ್ತಾರೆ, ಪ್ರೋಟೀನ್ ತಿಂತಾರೆ, ಪ್ರೋಟೀನ್ ಫುಡ್ ತಿಂತಾರೆ ಜಾಸ್ತಿ. ಈ ಹೇಳ್ಕೊಟ್ಬಿಟ್ಟಿದ್ದಾರೆ, ಜಿಮ್ ಟ್ರೈನರ್ ಹೇಳ್ಕೊಟ್ಟಿದ್ದಾರೆ ಅಂತೇಳಿ 10 ಎಗ್ ತಿನ್ನೋದು, ದಿನ ಒಂದು ಅರ್ಧ ಕೆಜಿ 1 ಕೆಜಿ ಚಿಕನ್ ತಿನ್ನೋದು, ಇದೆಲ್ಲ ಮಾಡಿದಾಗ ಏನಾಗುತ್ತೆ, ಪ್ರೋಟೀನ್ ಜಾಸ್ತಿ ಆಯಿತು. ಪ್ರೋಟೀನ್ ಜಾಸ್ತಿ ಆದಾಗಿತ್ತು ಬ್ಲಡ್ ಆಸಿಡಿಕ್ ಆಯಿತು, ಬ್ಲಡ್ ಆಸಿಡಿಕ್ ಆಯಿತು, ಹಾರ್ಟ್ ಅಟ್ಯಾಕ್ ಜಾಸ್ತಿ ಆಯಿತು. 100% ಹಾರ್ಟ್ ಅಟ್ಯಾಕ್ ಇಲ್ಲೇ ರೂಟ್ ಇರ್ತಕ್ಕಂಥದ್ದು. ಸೊ ಲೆಕ್ಕಕ್ಕಿಂತ ಪ್ರೋಟೀನ್ ತಗೊಂಡಾಗ ಆಬ್ವಿಯಸ್ಲಿ ಅದು ಡೇಂಜರ್ ಆಗೇ ಆಗುತ್ತೆ. 100%. ಓಕೆ, ಅದೇ ಮೂಲ ಕಾರಣ ಅಂತ ಹೇಳ್ತೀನಿ. ಬಟ್ ನಾವು ಯೂಶಲಿ ಫೋಕಸ್ ಮಾಡೋದೇ ನಮ್ಮ ದೇಹಕ್ಕೆ ಪ್ರೋಟೀನ್ ಬೇಕು ಅಂತಾನೆ ಫೋಕಸ್ ಮಾಡ್ತೀವಿ. ನೀವು ಫೋಕಸ್ ಮಾಡ್ತಿದ್ದೀರಲ್ಲ, ನಿಮಗೆ ಫೋಕಸ್ ಮಾಡಂಗ ಮಾಡಿದ್ದಾರೆ. ಯಾಕೆಂದ್ರೆ ಇಲ್ಲಿ ಹೇಳ್ತೀನಿ ಕೇಳಿ, ಸಿಂಪಲ್ ಇದು. ನಾನು ಕಾರ್ಬೋಹೈಡ್ರೇಟ್ ತುಂಬ ಒಳ್ಳೇದು, ಕಾರ್ಬೋಹೈಡ್ರೇಟ್ನ ಜಾಸ್ತಿ ತೊಗೊಳ್ಳಿ ಅಂತ ಹೇಳ್ಬಿಟ್ಟು ನಾನು ಕಾರ್ಬೋಹೈಡ್ರೇಟ್ ಮಾರೋಕ್ಕಾಗಲ್ಲ. ಯಾಕಂದರೆ ಅನ್ನದಲ್ಲೂ ಸಿಗ್ತದೆ, ನೀವು ಅದನ್ನ ಯಾಕೆ ದುಡ್ಡು ಕೊಟ್ಟು ತಗೊಳ್ಳಿತೀರ. ಬಟ್ ಅದೇ ಬಿಸ್ನೆಸ್ ಆಗಿ ಯೂಸ್ ಮಾಡೋಕ್ಕೆ, ಫ್ಯಾಟ್ ಕೂಡ ನೀವು ಬಿಸ್ನೆಸ್ ಆಗಿ ಯೂಸ್ ಮಾಡೋಕ್ಕಾಗಲ್ಲ. ಯಾಕಂದ್ರೆ ಫ್ಯಾಟ್ ಜಾಸ್ತಿ ಒಳ್ಳೇದು, ಫ್ಯಾಟ್ ತೊಗೊಳ್ಳಿ ಅಂತ ನಾನು ಹೇಳಿದರೆ, ಸರ್ ಎಣ್ಣೆಲಿ ಸಿಗುತ್ತೆ, ತುಪ್ಪದಲ್ಲಿ ಸಿಗುತ್ತೆ, ಅದೇ ತಿಂತೀನಿ ನಾನು, ಯಾಕೆ ಟ್ಯಾಬ್ಲೆಟ್ ತೊಗೊಳ್ತೀರ. ಇನ್ನಿರೋದು ಒಂದೇ ಆಪ್ಷನ್ ನಿಮಗೆ, ಪ್ರೋಟೀನ್. ನಿಮಗೆ ಹೆಲ್ತ್ ಚೆನ್ನಾಗಿರ್ಬೇಕಾ, ಪ್ರೋಟೀನ್ ಜಾಸ್ತಿ ತಿನ್ನಿ. ಪ್ರೋಟೀನ್ ಎಲ್ಲಿ ಸಿಗುತ್ತೆ ನಿಮಗೆ ಗೊತ್ತಿಲ್ಲ. ಹಾಗಾಗಿ ಏನು ಹೇಳ್ತೀರಾ, ಪ್ರೋಟೀನನ್ನು ಮಾರಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಬಿಸ್ನೆಸ್ ಮಾಡೋದಕ್ಕೋಸ್ಕರ ಶುರುವಾಗಿರ್ತಕ್ಕಂಥದ್ದೇ ಈ ಪ್ರೋಟೀನ್ ಅಂತಕ್ಕಂಥದ್ದು. ಪ್ರೋಟೀನ್ ಫುಡ್ ಜಾಸ್ತಿ ಬೇಕು, ಪ್ರೋಟೀನ್ ಯೂಸ್ ಮಾಡಬೇಕು. ಇಟ್ಸ್ ಎ ಬಿಸ್ನೆಸ್, ಪ್ಯೂರ್ಲಿ ಇಟ್ಸ್ ಎ ಬಿಸ್ನೆಸ್. ಸೊ ಕೇವಲ ಹಣ್ಣು ತಿನ್ಕೊಂಡು ನೀವು ವರ್ಕೌಟ್ ಮಾಡಿದ್ರು ಕೂಡ ನೀವು 6 ಪ್ಯಾಕ್ಸ್ ತರ್ಬೋದು, ಮಸಲ್ ಬಿಲ್ಡ್ ಮಾಡ್ಬೋದು ಕೇವಲ ಹಣ್ಣಿನಲ್ಲಿ. ಯಾಕಂದರೆ ಅದರಲ್ಲಿ ವಿಟಮಿನ್ಸ್ ಇದೆ, ಮಿನರಲ್ಸ್ ಇದೆ, ಕಾರ್ಬೋಹೈಡ್ರೇಟ್, ಪ್ರೋಟೀನ್ ಪ್ರತಿಯೊಂದು ಸಿಗುತ್ತೆ. ಎಕ್ಸಾಂಪಲ್ಸ್ ಇದೆ, ಕೇವಲ ಹಣ್ಣು ತಿಂದು ಬಾಡಿ ಬಿಲ್ಡರ್ ಇದ್ದಾರೆ, ಬರೀ ಹಣ್ಣು ತಿಂದು ಬಾಡಿ ಬಿಲ್ಡ್ ಮಾಡಿರ್ತಕ್ಕಂಥವ್ರು ಇದ್ದಾರೆ. ಅದಕ್ಕೆ ನಾನ್ ವೆಜ್ ಅವಶ್ಯಕತೆ ಇಲ್ಲ. ನಾನ್ ವೆಜ್ ಆಗಲಿ, ಎಗ್ ಆಗಲಿ, ಪ್ರೋಟೀನ್ ಪೌಡರ್ ಆಗಲಿ, ಪ್ರೋಟೀನ್ ಸಪ್ಲಿಮೆಂಟ್ಸ್ ಆಗಲಿ, ಇಟ್ಸ್ ಎ ಬಿಸ್ನೆಸ್. ಅದು ಓಕೆ, ಜಾಸ್ತಿ ಯೂಸ್ ಮಾಡಿರ್ತಕ್ಕಂಥ ಬಿಸ್ನೆಸ್ ಅದು. ಓಕೆ. ಹಾಗಿದ್ರೆ ಕೊಲೆಸ್ಟ್ರಾಲ್ ಹೆಚ್ಚಾಗೋದು ಒಂದು ಆರೋಗ್ಯ ಸಮಸ್ಯೆನೇ ಅಲ್ಲ ನಿಮ್ಮ ಪ್ರಕಾರ? ಕೊಲೆಸ್ಟ್ರಾಲ್ ಹೆಚ್ಚಾಗ್ತಕ್ಕಂಥದ್ದು ಆರೋಗ್ಯದ ದೃಷ್ಟಿಯಿಂದ ಒಳ್ಳೇದಂತೀನಿ ನಾನು. ಓಕೆ, ಬ್ಯಾಂಕಲ್ಲಿ ದುಡ್ಡು ಇಡೋದು ಒಳ್ಳೇದಲ್ವಾ ಅಂತ ಅಂದಂಗೆ, ಒಳ್ಳೇದು ಇಟ್ಕೊಳ್ಳಿ, ಬಟ್ ಖರ್ಚು ಮಾಡಿ ಅಂತೀನಿ ನಾನು. ಓಕೆ, ಸೊ ಅದ್ರ ಜೊತೆಗೆ ಫಿಸಿಕಲ್ ಆಕ್ಟಿವಿಟಿ ತುಂಬಾನೇ ಮುಖ್ಯ ಆಗುತ್ತೆ ಅಲ್ವಾ? ಫಿಸಿಕಲ್ ಆಕ್ಟಿವಿಟಿ ಅಂತಕ್ಕಂಥದ್ದು ನ್ಯಾಚುರಲ್ ಮೇಡಮ್. ಸೊ ದೇಹ, ಪ್ರಕೃತಿ ನಮಗೆ ನೇಚರು, ದೇವರು ಏನೇ ಅಂತ ಕೊಟ್ಟಿರೋದು, ಕೈಕಾಲು ಜಾಯಿಂಟ್ ಕೊಟ್ಟಿರೋದು ಉದ್ದೇಶನೇ ಮೂಮೆಂಟಿಗೆ ಅಂತ ಹೇಳ್ಬಿಟ್ಟು, ಮಸಲ್ಸ್ ಕೊಟ್ಟಿರೋದೇ ಓಡಾಡಲಿ ಅಂತ ಹೇಳ್ಬಿಟ್ಟು. ನೋಡಿ, ಗಿಡಮರಗಳಿಗೆ ಅವಕ್ಕಿಲ್ಲ ಮಸಲ್ಸ್ ಇಲ್ಲ, ಜಾಯಿಂಟು ಇಲ್ಲ, ಒಂದೇ ಕಡೆ ಫಿಕ್ಸ್ ಆಗಿರ್ತವೆ. ಅದಕ್ಕೆ ಅದೇನಲ್ಲ, ಅದೇನು ಮೂಮೆಂಟ್ ಮಾಡಬೇಕಾಗಿಲ್ಲ. ಬಟ್ ಪ್ರಾಣಿಗಳು, ಬೇರೆ ಪ್ರಾಣಿಗಳು, ಮನುಷ್ಯನೂ ಕೂಡ ಒಂದು ಪ್ರಾಣಿ. ಹಾಗಾಗಿ ನೇಚರು ಮಸಲ್ಸ್ ಮತ್ತು ಜಾಯಿಂಟ್ಸ್ ಅಂತ ಕೊಟ್ಟಿರೋದು ಏನಂತಂದರೆ, ಬೆಳಗ್ಗೆಯಿಂದ ರಾತ್ರಿ ತನಕ ಸ್ಟೇ ಆ್ಯಕ್ಟಿವ್ ಅಂತೇಳಿ, ಮೂಮೆಂಟ್ ಇರಲಿ ಅಂತ ಹೇಳ್ಬಿಟ್ಟು. ಹಾಗೆ ಮೂಮೆಂಟ್ ಅವಶ್ಯಕತೆ. ನೋಡಿ, ಮೂಮೆಂಟ್ ಅಂದರೆ ಯಾವ ರೀತಿ ಮೂಮೆಂಟ್ ಇರ್ತಿತ್ತು ಮುಂಚೆ ನಾನು ಹೇಳ್ತಿರೋದು, ಈಗಲ್ಲ. ಮುಂಚೆ ನೀವು ಹಿಂದೆ ಒಂದು 100 ವರ್ಷ 200 ವರ್ಷ ಹಿಂದೆ ಹೋದರೆ ಆಹಾರಕ್ಕೋಸ್ಕರ ಕೆಲಸ ಮಾಡ್ತಾಯಿದ್ರು. ಈ ಕೆಲಸ ಮಾಡೋದು ದುಡ್ಡಿಗೋಸ್ಕರ ಅದಲ್ಲ, ಆಹಾರಕ್ಕೋಸ್ಕರ ಕೆಲಸ ಸೆಟಲ್ ಆಗಬೇಕು, ಡ್ರೀಮ್ ಫುಲ್ಫಿಲ್ ಆಗಬೇಕು. ಈಗ ಅದಕ್ಕೆ ನಾನು ಹಿಂದಿಂದ ಹೇಳ್ತಾ ಇದ್ದೀನಿ, ಆಹಾರಕ್ಕೋಸ್ಕರ ಕೆಲಸ ಮಾಡ್ತಾಯಿದ್ರು. ಈ ಕೆಲಸ ಮಾಡೋದು, ಆಹಾರಕ್ಕೋಸ್ಕರ ಕೆಲಸ ಮಾಡೋದು ಅವಶ್ಯಕತೆ ಇರಲಿಲ್ಲ, ಈ ಮೂಮೆಂಟ್ ಬೇಕಾಗಿರಲಿಲ್ಲ ಅಂತ ಅಂದಿದ್ರೆ ಪ್ರಕೃತಿ ಏನು ಮಾಡ್ತಾಯಿತ್ತು, ಉಸಿರಾಡಿದರೆ ಗಾಳಿ ಹೋಗುತ್ತಲ್ಲ, ಹಾಗೆ ನೀರು ಕೂಡ ನಮ್ಮ ಹತ್ರನೇ ಹಾರ್ಕೊಂಡು ಬರೋವಂಥದ್ದು, ಹಣ್ಣು ಕೂಡ ಹಾರ್ಕೊಂಡು ಬರೋದು ಸಿಗ್ತಾಯಿತ್ತು, ನೇಚರಿಗೆ ಕೊಟ್ಬಿಡ್ತಾಯಿತ್ತು. ಯಾಕೆ ಅದಕ್ಕೆ ಯಾಕೆ ಓಡಾಡ್ತೀನಿ, ಓಡಾಡೋ ಅವಶ್ಯಕತೆ ಇಲ್ಲ. ಸೊ ನಿನ್ಗೆ ಹಣ್ಣು ಹಂಗೆ ಬಾಯಿಗೆ ಬಂದು ಸಿಗುತ್ತೆ, ತೇಲ್ಕೊಂಬರ್ತಾ ಇರ್ತದೆ, ಹಣ್ಣು ಬಾಯಿಗೆ ಹಾಕೊಳ್ಳೋದು, ಹಿಂಗಾಗ್ಬಿಡ್ತಾಯಿತ್ತು. ಅಕಸ್ಮಾತ್ ನಮಗೆ ಮೂಮೆಂಟ್ ಬೇಡ ಅಂತಿದ್ದೆ. ಬಟ್ ನೇಚರ್ ಮೆಟಬಾಲಿಸಮ್ ಆಗಬೇಕು, ಆ್ಯಕ್ಟಿವಿಟೀಸ್ ಇರಬೇಕು ಅನ್ನೋ ಒಂದು ಉದ್ದೇಶಕ್ಕೆ ಅದನ್ನು ಕೊಡಲಿಲ್ಲ. ಹಣ್ಣನ್ನು ಮರ ಹತ್ತಿ ಕಿತ್ಕೊಂಡ್ಬರ್ಬೇಕು, ಈ ಒಂದು ಆ್ಯಕ್ಟಿವಿಟೀಸ್ ಇರಲಿ ಅಂತಕ್ಕಂಥ ಸೃಷ್ಟಿಯಾಗಿರ್ತಕ್ಕಂಥ, ಬೆಳಗಿಂದ ರಾತ್ರಿ ತನಕ ಆ್ಯಕ್ಟಿವ್ ಆಗಿರಬೇಕು ಅನ್ನೋದು ಪ್ರಕೃತಿ ನಿಯಮ. ಅದು ನಮ್ದಲ್ಲ, ಪ್ರಕೃತಿ ನಿಯಮ ಅದು. ಸೊ ಹಾಗಾಗಿ ಫಿಸಿಕಲ್ ಆಕ್ಟಿವಿಟಿ ಇಂಪಾರ್ಟೆಂಟ್ ಅಂತ, ಬೇಕೇ ಬೇಕು ಅಂತ. ನೀವೇನು ಬೇಡ, ಒಂದು ಎಕ್ಸಾಂಪಲ್ ಕೊಡ್ತೀನಿ ಮೇಡಮ್. ಈಗ ನೀವು ಯಾವುದೋ ಒಂದು ಜಾಯಿಂಟನ್ನು, ಯಾವುದೊಂದು ಹಿಂಗೆ ಈಗ ಶೋಲ್ಡರ್ನೇ ಈಗ ಇಟ್ಕೊಳ್ಳಿ ಅಂತ ಇಟ್ಕೊಂಡು 1 ತಿಂಗಳು ಇಟ್ಕೊಂಡ್ರೆ ಸ್ಟಿಫ್ನೆಸ್ ಬರ್ತಿದೆ, ಮೂವ್ಮೆಂಟ್ ಮಾಡೋಕ್ಕಾಗಲ್ಲ, ಸ್ಟಿಫ್ನೆಸ್ ಆಗುತ್ತೆ. ನೀವು ಯೂಸ್ ಮಾಡಲಿಲ್ಲ ಅಂದರೆ ಹಾಳಾಗುತ್ತೆ. ನೀವು ಮಸಲನ್ನು ಯೂಸ್ ಮಾಡಲಿಲ್ಲ ಅಂದರೆ ಮಸಲ್ ಸ್ಟ್ರಿಂಕ್ ಆಗುತ್ತೆ, ಮಸಲ್ ಹಾಳಾಗುತ್ತೆ ಹೋಗುತ್ತೆ.
ನೇಚರ್ ಏನು ಹೇಳುತ್ತೆ, ಯೂಸ್ ಮಾಡು ಮಸಲನ್ನು ಜಾಯಿಂಟನ್ನು ಯೂಸ್ ಮಾಡು ಅಂದರೆ ಬೆಳಗಿಂದ ರಾತ್ರಿ ತನಕ ಆ್ಯಕ್ಟಿವ್ ಆಗಿರುತ್ತೆ ಅಷ್ಟೇ. ಓಕೆ. ಎಕ್ಸ್ಟ್ರಾ ಜಿಮ್ಮು, ಎಕ್ಸ್ಟ್ರಾ ವರ್ಕೌಟು, ಎಕ್ಸ್ಟ್ರಾ ಯೋಗಾಸನ ಇವ್ಯಾವುದೂ ಕೂಡ ಇಲ್ಲ ನೇಚರಲ್ಲಿ. ಇದೆಲ್ಲ ನಮ್ಮ ಬಿಸ್ನೆಸ್ ಅಷ್ಟೇ. ಬೆಳಗ್ಗೆ 5 ರಿಂದ 6 ಯೋಗ ಕ್ಲಾಸು ಬಿಸ್ನೆಸ್, ಅದು ಪ್ರತಿಯೊಂದು ಬಿಸ್ನೆಸ್ ಅದು. ನೇಚರ್ ಹೇಳಿಲ್ಲ ಬೆಳಗ್ಗೆ ಎದ್ದು ಕೆಲಸ. ಈಗ ನೀವು ಬೆಳಗಿಂದ ರಾತ್ರಿ ತನಕ ಕೆಲಸ ಮಾಡೋ ಗಾರೆ ಕೆಲಸದವ್ರನ್ನ ಕರೆದ್ಬಿಟ್ಟು ಬೆಳಗ್ಗೆ ಎದ್ದು ಯೋಗ ಮಾಡಂತೀರಾ? ಇಲ್ಲ. ಅವ್ರಿಗೆ ಗಾರೆ ಕೆಲಸನೇ ಒಂದು ಫಿಸಿಕಲ್ ಆಕ್ಟಿವಿಟಿ ಅಲ್ವಾ? ಅದಕ್ಕೆ ನಿಮ್ಮ ಕೆಲಸ ನಿಮ್ಮ ಆ್ಯಕ್ಟಿವಿಟಿ ಆಗಿರಬೇಕು ಹೊರತು ಬೆಳಗ್ಗೆ ಒಂದು ಅರ್ಧ ಗಂಟೆ ನಾನು ವಾಕ್ ಮಾಡಿದೆ, ಯೋಗ ಮಾಡಿದೆ, ಜಿಮ್ಮಲ್ಲಿ ವರ್ಕೌಟ್ ಮಾಡಿದೆ ಅಂತಕ್ಕಂಥದ್ದು ಇಟ್ಸ್ ನಾಟ್ ಹೆಲ್ತಿ ಅಂತೀನಿ ನಾನು. ಅಂದರೆ ನಿಮ್ಮ ಹೆಲ್ತ್ ಕೊಡಲ್ಲ ಅದು. ಒಂದು ಫಿಸಿಕ್ ಕೊಡ್ಬೋದು, ನಿಮ್ಮ ಸ್ಟ್ಯಾಮಿನಾ ಕೊಡ್ಬೋದು ಹೊರತು ಹೆಲ್ತ್ ಕೊಡಲ್ಲ ಅದು. ಓಕೆ. ಸಾಮಾನ್ಯವಾಗಿ ತುಂಬ ತೂಕ ಹೆಚ್ಚಿರುವಂಥ ವ್ಯಕ್ತಿಯನ್ನು ನೋಡಿದಾಗ ಹೇಳ್ತಾರೆ, ನಿನಗೆ ಕೊಲೆಸ್ಟ್ರಾಲ್ ಜಾಸ್ತಿ ಇದೆ, ನಿನ್ನ ಕೊಬ್ಬು ಜಾಸ್ತಿ ಇದೆ ಹೇಳ್ತಾರೆ. ಹೌದಾ? ತೂಕ ಜಾಸ್ತಿ ಇದ್ದ ವ್ಯಕ್ತಿಯಲ್ಲಿ ಕೊಲೆಸ್ಟ್ರಾಲ್ ಜಾಸ್ತಿ, ತೂಕ ಕಡಿಮೆ ಇದ್ದವರು ಅಥವಾ ನೋಡೋದಕ್ಕೆ ಸಣ್ಣ ಇದ್ದರೆ ಅವರಲ್ಲಿ ಕೊಲೆಸ್ಟ್ರಾಲ್ ಕಮ್ಮಿ, ಈ ಥರ ನಾವು ಅಂದ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತಾ ಸರ್? ಇದು ಒಂದು ಸುಳ್ಳು ಅಂತಲೇ ಹೇಳ್ಬೋದು ಮೇಡಮ್. ಯಾಕಂದರೆ ಒಂದು 50-50 ಅಂತ ತೊಗೊಳಿದ್ದೀನಿ. ಯಾಕಂದರೆ ಆ್ಯಕ್ಟಿವಿಟೀಸ್ ಇಲ್ಲ, ಕೂತ್ಕೊಂಡು ತಿಂತ ಏನಾಗುತ್ತೆ, ಕಾರ್ಬೋಹೈಡ್ರೇಟ್ ಅನ್ನೋ ಅಂಶನ ಸ್ಟೋರ್ ಮಾಡುತ್ತೆ ಬಾಡಿ, ಫ್ಯಾಟ್ ಆಗಿ ಕೊಲೆಸ್ಟ್ರಾಲ್ ಆಗಿ ಸ್ಟೋರ್ ಮಾಡ್ತಾ ಇದೆ. ಸರಿ, ಅದರಿಂದ ಸ್ವಲ್ಪ ಫ್ಯಾಟ್ ಜಾಸ್ತಿ ಆಗಿಬಿಟ್ಟು ದಪ್ಪ ಆಗೋದು, ಅದು ಒಂದು ರೀಸನ್. ಆದರೆ ಇನ್ನೊಂದು ಎಕ್ಸಾಂಪಲ್ಸ್ ಕೊಡ್ತೀನಿ. ನನ್ನದು ಸುಮಾರು ಪೇಷಂಟ್ ಇದ್ದಾರೆ, ತುಂಬ ಲೀನ್ ಆಗಿದ್ದಾರೆ, ಫ್ಯಾಟ್ ಎಲ್ಲ ಮೈಯಲ್ಲಿ ಹುಡುಕಿದ್ರೆ ಫ್ಯಾಟ್ ಎಲ್ಲ ಹಂಗಿದ್ದಾರೆ, ಸ್ಟಿಲ್ ಅವ್ರ ಕೊಲೆಸ್ಟ್ರಾಲ್ ಜಾಸ್ತಿ ಇದೆ. ಯಾಕೆ? ಸೊ ಅದನ್ನೇ ಹೇಳ್ತಾ ಇರೋದು. ಸೊ ಕೊಲೆಸ್ಟ್ರಾಲ್ ಅಂತಕ್ಕಂಥದ್ದು ಏನಂತಂದರೆ, ನೀವು ಆಹಾರ ತಿಂದಾಗ ಅದನ್ನು ಯೂಸ್ ಮಾಡಲಿ ಅಂತೇಳಿ ಬ್ಲಡ್ಡಲ್ಲಿ ತೊಗೊಳ್ತಕ್ಕಂಥ ಅಂಶನೇ ಕೊಲೆಸ್ಟ್ರಾಲ್ ಇದೆ. ಸೊ ಹಾಗಾಗಿ ಇದು ಕಂಪ್ಲೀಟಾಗಿ ನಾವು ಫ್ಯಾಟಿ ಫುಡ್ಡಿಂದ ಅಂತಕ್ಕಂಥದ್ದು ಯಾಕೆ ಡಿನೇ ಮಾಡ್ತೀನಿ ಅಂತಂದರೆ, ಸೊ ನೀವು ನಾರ್ಮಲ್ ಆ್ಯಕ್ಟಿವಿಟೀಸ್ ಕಮ್ಮಿ ಇಟ್ಕೊಂಡು ನೀವು ಲೀನಾಗಿದ್ದರೂ ಕೂಡ ನಿಮ್ಮಲ್ಲಿ ಕೊಲೆಸ್ಟ್ರಾಲ್ ಅಂಶ ಜಾಸ್ತಿ ಇರ್ತದೆ. ಜಾಸ್ತಿ ಇರ್ತಕ್ಕಂಥ ಎಕ್ಸಾಂಪಲ್ಸ್ ಇದ್ದಾವೆ. ಅದು ಟೋಟಲಿ ಹೆಲ್ತ್ ಮೇಲೆ ಹೋಗುತ್ತೋ ಹೊರತು, ನಮ್ಮ ಟೋಟಲ್ ಬಾಡಿ ಹೆಲ್ತ್ ಮೇಲೆ ಹೋಗುತ್ತೋ ಹೊರತು ನಾವು ತಿಂತಕ್ಕಂಥ ಆಹಾರದ ಮೇಲಲ್ಲ. ಸೊ ಪ್ಯೂರ್ಲಿ ದಪ್ಪ ಇರೋರಲ್ಲಿ ಕೊಲೆಸ್ಟ್ರಾಲ್ ಜಾಸ್ತಿ ಇರುತ್ತೆ, ಸಣ್ಣ ಇರೋರಲ್ಲಿ ಕೊಲೆಸ್ಟ್ರಾಲ್ ಕಮ್ಮಿ ಇರುತ್ತೆ ಅಂತಕ್ಕಂಥದ್ದು 50-50 ನಾವು ಹೊರತು 100% ಸತ್ಯ ಅಲ್ಲ. ಓಕೆ. ಸೊ ಹಾಗಿದ್ರೆ ದಪ್ಪ ಇದ್ದವರಲ್ಲೂ ಕೊಲೆಸ್ಟ್ರಾಲ್ ಕಡಿಮೆ ಇರಬಹುದು, ಸಣ್ಣ ಇದ್ದವರಲ್ಲೂ ಕೂಡ ಕೊಲೆಸ್ಟ್ರಾಲ್ ಹೆಚ್ಚಿರಬಹುದು, ಸಾಧ್ಯತೆ ಇದೆ. ಸುಮಾರು ನಮ್ಮಲ್ಲಿ ಎಕ್ಸಾಂಪಲ್ಸ್ ಇದೆ. ಓಕೆ. ಸೊ ಅವ್ರು ಫಿಸಿಕಲ್ ಆಕ್ಟಿವಿಟಿ ಕಡಿಮೆ ಮಾಡ್ತಾ ಇದ್ದಾರೆ ಅಂತ ಅರ್ಥನಾ ಸಣ್ಣ ಇದ್ದವರು? ಹಾಗಿದ್ರೆ ಒಂದು ಫಿಸಿಕಲ್ ಆಕ್ಟಿವಿಟೀಸ್ ಕಡಿಮೆ ಇರುತ್ತೆ, ಇನ್ನೊಂದು ಹೆಲ್ತ್ ಸರಿ ಇರಲ್ಲ. ಈಗ ಹೆಲ್ತ್ ಸರಿ, ಈಗ ನಾನು ಹೇಳಿದೆ, ನಮ್ಮ ಹೆಲ್ತ್ ಹಾಳಾದರೆ ಎಲ್ಲ ಸಿಸ್ಟಮು ಅಫೆಕ್ಟ್ ಆಗುತ್ತೆ. ನಿಮ್ಮ ಹೆಲ್ತ್ ಹಾಳು ಮಾಡ್ಕೊಂಡಿದ್ರೆ ಏನಾಗುತ್ತೆ, ನೀವು ತಿಂದಂಥ ಆಹಾರ ಕೊಲೆಸ್ಟ್ರಾಲ್ ಕನ್ವರ್ಟ್ ಆಗೋದಂತೂ ನ್ಯಾಚುರಲ್ ಆಗೇ ಆಗುತ್ತೆ. ಸೊ ಬಟ್ ಅದನ್ನು ಯುಟಿಲೈಸ್ ಮಾಡಿ ಇನ್ಸುಲಿನ್ ಏನಿದೆಯಲ್ಲ ಆ ಒಂದು ಅಂಶನ ಸ್ಟೋರ್ ಮಾಡೋದು, ಫ್ಯಾಟಾಗಿ ಸ್ಟೋರ್ ಮಾಡ್ತಾರೆ, ಅಲ್ಲಿ ಬ್ಲಾಕೇಜ್ ಆಗಿರುತ್ತೆ. ಹೆಲ್ತ್ ಸರಿ ಇಲ್ಲ, ಇನ್ಸುಲಿನ್ ಸರಿ ಇಲ್ಲ ಬಾಡಿಲಿ ಇರ್ತಕ್ಕಂಥದ್ದು, ಹಾಗಾಗಿ ಅದು ಫ್ಯಾಟಾಗಿ ಸ್ಟೋರ್ ಆಗ್ತಾ ಇಲ್ಲ. ಹಾಗಂತೇಳಿ ನೀವು ಹೆಲ್ತಿ ಇದ್ದೀರಾ, ಇಲ್ಲ, ನಿಮ್ಮ ಹೆಲ್ತ್ ಅಫೆಕ್ಟ್ ಆಗಿದೆ, ನಿಮ್ಮ ಕೊಲೆಸ್ಟ್ರಾಲ್ ಲೆವೆಲ್ ಜಾಸ್ತಿ ಆಗ್ತದೆ ಹೊರತು ಫುಡ್ಡಿಂದ ಅಲ್ಲ. ಯಾಕಂದರೆ ಸ್ಟೋರೇಜ್ ಮಾಡಲಿಕ್ಕೆ ಹೇಳಿದಲ್ಲ, ಈಗ ನೋಡಿ ನಾವು ತಿನ್ನಂಥ ಆಹಾರ ಫ್ಯಾಟಾಗಿ ಕನ್ವರ್ಟ್ ಆಗಲಿಕ್ಕೂ ಇನ್ಸುಲಿನ್ ಬೇಕು. ಇನ್ಸುಲಿನ್ ಸರಿ ಇಲ್ಲ ಅಂದರೆ ಏನಾಗುತ್ತೆ, ಆಹಾರ ಕೊಲೆಸ್ಟ್ರಾಲ್ ಕನ್ವರ್ಟ್ ಆಗ್ತಾ ಇದೆ, ಬಟ್ ಫ್ಯಾಟ್ ಆಗಿ ಅದು ಸ್ಟೋರ್ ಆಗ್ತಾ ಇಲ್ಲ ಅಂತ. ಓಕೆ. ಹಾಗಿದ್ರೆ ತೂಕ ಹೆಚ್ಚು ಅಂತ ಹೇಳಿದ್ರೆ ಟೋಟಲಿ ಅಬ್ನಾರ್ಮಲಿಟಿ ಅಂತಕ್ಕಂಥದ್ದು ಇರ್ತಕ್ಕಂಥದ್ದು ಹೆಲ್ತ್ ಅಲ್ಲೂ ಹೊರತು ಈ ವೆಯ್ಟ್ ಅಲ್ಲಾಗಲಿ ನಾವು ತಿಂತಕ್ಕಂಥ ಫ್ಯಾಟ್ ಅಲ್ಲ. ಥ್ಯಾಂಕ್ ಯು ಸೋ ಮಚ್ ಡಾಕ್ಟರ್. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಯಾವ ರೀತಿಯಾಗಿ ಕೊಲೆಸ್ಟ್ರಾಲ್ ಅಥವಾ ಬೊಜ್ಜು, ಸೊ ನಾವು ಅಂದ್ಕೊಂಡಿರೋಂಥದ್ದೇ ಬೇರೆ, ಆದರೆ ನಿಜವಾದ ಸತ್ಯನೇ ಬೇರೆ ಅಂತ. ಕೊಲೆಸ್ಟ್ರಾಲ್ ಅಂತ ಹೇಳಿದ್ರೆ ಬರೀ ಕೆಟ್ಟದ್ದಷ್ಟೇ, ಅದರಿಂದ ಹಾರ್ಟ್ ಅಟ್ಯಾಕ್ ಆಗುತ್ತೆ ಅಥವಾ ಇನ್ನೇನೋ ಪ್ರಾಬ್ಲಮ್ ಬರುತ್ತೆ, ಸ್ಟ್ರೋಕ್ ಬರ್ಬೋದು, ಬೇರೆ ಬೇರೆ ಆರೋಗ್ಯ ಸಮಸ್ಯೆಗಳು ಬರುತ್ತೆ, ಸೈಡ್ ಎಫೆಕ್ಟ್ಸ್ ಆಗುತ್ತೆ ಅಂತ ಅಂದ್ಕೊಂಡಿದ್ವಿ. ಆದರೆ ಅದು ತಪ್ಪು. ಸೊ ಕೊಲೆಸ್ಟ್ರಾಲ್ ನಮ್ಮ ಆರೋಗ್ಯಕ್ಕೆ ಬೇಕಾಗುತ್ತೆ. ನಾವು ಎಲ್ಲಿ ಆ್ಯಕ್ಚುಲಿ ಎಡವ್ತಾ ಇದ್ದೀವಿ, ಸೊ ಹೆಲ್ತ್ ಪ್ರಾಬ್ಲಮ್ ಎಲ್ಲಿ ಆಗ್ತಾ ಇದೆ ಅದನ್ನು ನಾವು ಸರಿ ಮಾಡಬೇಕು, ರೂಟ್ ಕಾಸನ್ನು ಸರಿ ಮಾಡಬೇಕು, ಫಿಸಿಕಲ್ ಆ್ಯಕ್ಟಿವಿಟಿಯನ್ನು ಮಾಡಬೇಕು, ಉಪವಾಸವನ್ನು ಮಾಡಬೇಕು ಅನ್ನೋದನ್ನು ನಮ್ಮ ಆಡಿಯನ್ಸಿಗೆ ತಿಳಿಸ್ಕೊಟ್ಟಿದ್ದೀರಾ. ಒಂದು ರೀತಿ ಎಪ್ಸಿದ್ದೀರಾ ಅಂತಲೇ ಹೇಳ್ಬೋದು. ಸೊ ಎಲ್ಲ ಕಡೆನೂ ಒಂದು ಇನ್ಫಾರ್ಮೇಷನ್ ಹೆಲ್ತ್ ಬಗ್ಗೆ ಬರ್ತಾನೆ ಇರುತ್ತೆ, ಆದರೆ ಯಾವುದು ತಪ್ಪು ಮಾಹಿತಿ, ಯಾವುದು ಸರಿ ಅನ್ನೋದನ್ನು ನೀವು ತಿಳಿಸ್ಕೊಟ್ಟಿದ್ದೀರಾ. ಧನ್ಯವಾದಗಳು ಸರ್ ನಮ್ಮ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಕೊಲೆಸ್ಟ್ರಾಲ್ ಅಥವಾ ಬೊಜ್ಜು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಡಾಕ್ಟರ್ ನಮಗೆ ಹೆಚ್ಚಿನ ಹಾಗೆಯೇ ವಿವರವಾಗಿರುವಂಥ ಮಾಹಿತಿಯನ್ನು ತಿಳಿಸ್ಕೊಟ್ಟಿದ್ದಾರೆ. ಆರೋಗ್ಯಕ್ಕೆ ಸಂಬಂಧಿಸಿದಂಥ ಹೆಚ್ಚಿನ ವಿಡಿಯೋಗಳನ್ನು ನಮ್ಮ ವಿಜಯ ಕರ್ನಾಟಕ ಹೆಲ್ತ್ ಪೇಜ್ನಲ್ಲಿ ನೀವು ನೋಡಬಹುದು.